ಬದುಕೋದು ಎಷ್ಟು ಕಷ್ಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ವಿಚಾರವಾದಿ ನರೇಂದ್ರ ನಾಯಕ್ ಹತ್ಯೆಗೆ ಸ್ಕೆಚ್ ಗಾಡಿ ನಿಲ್ಲಿಸಲು ಹಂತಕರು ಪ್ಲಾನ್ ಹೇಗಿತ್ತು ಗೊತ್ತಾ? ವಿನಾಯಕ್ ಬಾಳಿಗನನ್ನ ಇದೇ ರೀತಿ ಕೊಂದ್ರು. ಹಂತಕರ ಗ್ಯಾಂಗಿನ ಹಿಂದೆ ಯಾರಿದ್ದಾರೆ? ಇದುವೇ ಈ ಹೊತ್ತಿನ ವಿಶೇಷ. ಬದುಕೋದು ಎಷ್ಟು ಕಷ್ಟ. ವಿಚಾರವಾದಿ ನರೇಂದ್ರ ನಾಯಕ್ ಅವರು ಪವಾಡ ಬಯಲು ಮಾಡೋದರಲ್ಲಿ ಪ್ರಸಿದ್ಧರು. ಆದರೆ ಮಂಗಳೂರಿನಲ್ಲಿ ನಡೆದ ವಿನಾಯಕ್ ಬಾಳಿಗ ಹತ್ಯೆ ಮತ್ತು ನಂತರ ಅವರ ತಾಯಿಯ ನಿಧನದ ವೇಳೆ ನರೇಂದ್ರ ನಾಯಕ್ ಮಾಡಿದ್ದ ಪ್ರತಿಜ್ಞೆ ಅವರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಲಕ್ಷಣ ತೋರುತ್ತಿದೆ. ನರೇಂದ್ರ ನಾಯಕ್ ಜಾಗೃತ ಮನಸ್ಸಿನಿಂದಾಗಿ ಅವರ ಮೇಲೆ ನಡೆದಿದ್ದ ಹತ್ಯೆಯ ಸಂಚಿನಿಂದ ಅವರು ಬಚಾವಾಗಿದ್ದಾರೆ. ಇಷ್ಟಕ್ಕೂ ನಿನ್ನೆ ಮಂಗಳೂರಿನಲ್ಲಿ ನಡೆದಿದ್ದು ಏನು ಅನ್ನೋದರ ಬಗ್ಗೆ ಸ್ವತಃ ನರೇಂದ್ರ ನಾಯಕ್ TV9ಗೆ ವಿವರಿಸಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ನಾಯಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯಾವ ರೀತಿಯಾದಂಥ ಒಂದು ಸ್ಕೆಚ್ ಹಾಕ್ಕೊಂಡಿದ್ರು, ಏನು ನಡೀತು ಎಕ್ಸಾಕ್ಟ್ಲಿ ನಿನ್ನೆ ಅನ್ನೋದ್ರ ಬಗ್ಗೆ ಅವರೇ TV9 ಜೊತೆಗೆ ಹೇಳ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಬೆಳಿಗ್ಗೆ ನಾನು ಸುಮಾರು 6:20ಕ್ಕೆ ಇರಬೇಕು. ಸ್ಟೆಪ್ಸ್ ಇಳ್ಕೊಂಡು ಬಂದೆ. ಬಂದಿಲ್ಲಿ ನನ್ನ 2 ವೀಲರಿಗೆ ಹೊಸದಾಗಿ ಬ್ಯಾಟ್ರಿ ಹಾಕಿದ್ದಾರೆ. ಸೊ ಅದಕ್ಕೇ ಅದು ಚೆಕ್ ಮಾಡೋಣ ಅಂಥೇಳಿ 2 ವೀಲರನ್ನು ನಾನು ಸ್ಟಾರ್ಟ್ ಮಾಡಿದೆ. ಇದು ಸ್ಟಾರ್ಟ್ ಮಾಡಿದ ಮೇಲೆ ಅದು ಸ್ವಲ್ಪ ಒಂದು 2-3 ನಿಮಿಷ ರನ್ ಮಾಡಿದಾಗ ಆಮೇಲೆ ಕಾರ್ ನಂದು ಈ ಜಾಗದಲ್ಲಿರೋದು. ಇಲ್ಲಿಂದ ನಾನು ಕಾರನ್ನು ತಗೊಂಡು ಬಂದೆ. ಆಗ ನನಗೆ ಅನ್ನಿಸ್ತಾ ಇದೆ ಪ್ರಾಯಶಃ ಇವರು ಇಲ್ಲಿ ಮೇಲೆಯಿಂದ ನೋಡ್ತಾ ಇದ್ದರು ಅಂಥೇಳಿ ಪ್ರಾಯಶಃ ಅನಿಸೋದು. ಯಾಕೆಂದರೆ ನಾನು ನೋಡಲಿಲ್ಲ. ಯಾಕೆಂದರೆ ಆ ಟೈಮಿಂಗ್ ನೋಡಿದರೆ ಪ್ರಾಯಶಃ ಹಾಗಿರಬೇಕು ಅಂಥೇಳಿ ಅನ್ನಿಸ್ತಾ ಇದೆ ನನಗೆ ಇಲ್ಲಿಂದ. ಸೊ ಇಲ್ಲಿಂದ ಏನಾಯಿತು, ಈ ಕಡೆ ಇಳಿದು ಕೆಳಗಡೆ ಹೋಗ್ತಾ ಕಾರಲ್ಲಿ ರೈಟಿಗೆ ತಗೊಂಡೆ. ನನಗೆ ಯೂಶ್ವಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನೆಂದರೆ ಪೊಲೀಸ್ನವರು ಈ ಗೇಟಿಂದ ಹೊರಗಡೆ ಬರೋ ಮೊದಲು ಆ ಕಡೆ ಈ ಕಡೆ ನೋಡದೆ ರಸ್ತೆಗೆ ಇಳಿಬಾರ್ದು ಅಂಥೇಳಿ. ಸೊ ನಾನು ಆ ಕಡೆ ನೋಡಿದೆ ಯಾರಿಲ್ಲ, ಈ ಕಡೆ ನೋಡಿದೆ ಯಾರಿಲ್ಲ. ಸೊ ಧೈರ್ಯವಾಗಿ ಮುಂದುವರಿಸ್ಕೊಂಡು ಹೋದೆ. ಅಲ್ಲಿ ಮುಂದೆ ಹೋದಾಗ ಅಲ್ಲಿ ರೈಟ್ ಸೈಡಿಂದ ಒಂದು ಬುಲೆಟ್ ಬೈಕ್ ಬಂತು. ಅಂದರೆ ಇಲ್ಲಿ ಟ್ರಾಫಿಕ್ ಬರ್ತಾ ಇತ್ತು ಆ್ಯಸ್ ಯೂಶ್ವಲ್. ಅರ್ಲಿ ಮಾರ್ನಿಂಗ್ ಭಾಳ ಕಮ್ಮಿ. ಸೊ ಇಲ್ಲಿ ಮುಟ್ಟಿದಾಗ ನಾನು ರೋಡ್ ಎಂಡಿಗೆ ಅಲ್ಲಿ ಒಂದು ಬುಲೆಟ್ ಬೈಕ್ ಆ ಕಡೆಯಿಂದ ಬಂತು. ಆ ಕಡೆಯಿಂದ ಬಂದಾಗ ಇಲ್ಲಿ ನಾನು ನಿಲ್ಲಿಸಿದ್ನಲ್ಲ, ಟ್ರಾಫಿಕ್ ಬರ್ತಾಯಿದೆ ಅಂತ ನಿಲ್ಲಿಸಿದೆ. ಆಗ ಅವನು ಹೇಳಿದ, ಟೈರ್ ಪಂಕ್ಚರ್ ಆಗಿದೆ, ಟೈರ್ನಲ್ಲಿ ಗಾಳಿ ಇಲ್ಲ ನೋಡಿ ಅಂತ ಹೇಳಿ. ಇಲ್ಲಿ ಈ ಗಾಡಿ ಈ ಕಾರಲ್ಲಿ. ಸೊ ಇದೇ ಗಾಡಿನಲ್ಲಿ ಹೋಗ್ತಾ ಇದ್ದೆ. ಇದೇ ಗಾಡಿನಲ್ಲಿ. ಸೊ ಈ ಗಾಡಿನಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ನಿಲ್ಲಿಸಿದೆ. ಅಲ್ಲಿ ನಿಲ್ಲಿಸಿದಾಗ ರೈಟ್ ಸೈಡಿಂದ ಮೇಲ್ಗಡೆಯಿಂದ ಬಂದಿತ್ತು ಬೈಕು. ಆ ಬೈಕ್ನವರು ನೋಡಿ ಟೈರ್ ಪಂಕ್ಚರ್ ಆಗಿದೆ, ಗಾಳಿ ಇಲ್ಲ ಅಂತ ಹೇಳಿದರು. ಎದುರುಗಡೆ ತೋರಿಸಿ. ಆದರೆ ನಾನೇನು ಮಾಡಿದೆ, ನನಗಿದೆಲ್ಲ ಗೊತ್ತು ಈ ಟ್ಯಾಕ್ಟಿಕ್ಸು. ಅದಕ್ಕೆ ನಾನು ಸ್ಟ್ರೈಟ್ ಹೋಗಿ ರೋಡ್ ಎಂಡಿಗೆ ಹೋಗಿ ಅಲ್ಲಿ ಟರ್ನ್ ತಗೊಂಡು ಅಲ್ಲಿ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಚೆಕ್ ಮಾಡಿದೆ 4 ಟೈರಿಗೆ ಗಾಳಿ ಸರಿಯಾಗಿದೆ. ಸೊ ಆಮೇಲೆ ಯೋಚನೆ ಮಾಡುವಾಗ ನನಗೆ ಕ್ಲಿಯರ್ ಆಯಿತು,
ಏನೆಂದರೆ ಇದು ಏನು ನನ್ನ ಮೇಲೆ ಪ್ರೀತಿಯಿಂದ ಯಾರು ಹೇಳಿರಲ್ಲ, ಇದು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮಾಡಿದ್ದು ಪ್ರಯತ್ನ. ಈಗಾಗಲೇ ಪೊಲೀಸ್ನವ್ರು ಹೇಳಿರುವ ಹಾಗೆ ನಾನು ಭಾಳ ಜಾಗ್ರತೆಯಿಂದ ಇದ್ದೇನೆ. ತತ್ಕಾರಣ ಈ ಕಡೆಯಿಂದ ಬಂದಿಲ್ಲಿ ತೋರಿಸಿದಾಗ ನನಗೇನೋ ಡೌಟ್ ಬಂತು. ನಾನು ಡೈರೆಕ್ಟಾಗಿ ಮುಂದುವರೆದು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿಬಿಟ್ಟೆ. ಹೋಗೋ ಮೊದಲು ಒಂದು ಇದನ್ನು ಚೆಕ್ ಮಾಡಿದೆ. ಈಗ ಈ ಶಿವ ಗ್ಯಾಂಗಿದ್ದು ಮೇನ್ ಐಡಿಯಾ ಏನೆಂದರೆ, ಈ ಬೆಳಿಗ್ಗೆ ಬಂದು ಏನಾದರೂ ಅಟೆನ್ಷನನ್ನು ತಪ್ಪಿಸಿ ಹಿಂದ್ಗಡೆಯಿಂದ ಬಂದು ಕಡಿಯೋದು. ವಿನಾಯಕ್ ಬಾಳಿಗನನ್ನು ಕೊಲೆ ಮಾಡಿದ್ದು ಇದೇ ರೀತಿಯಲ್ಲಿ. ತತ್ಕಾರಣ ನನಗೆ ಭಾಳ ಡೌಟಲ್ಲಿದ್ದೆ. ನಾನು ಯಾರಿಗೂ ನಿಲ್ಲಿಸೋದೇ ಇಲ್ಲ. ತತ್ಕಾರಣ ಡೈರೆಕ್ಟಾಗಿ ಹೋದ್ಮೇಲೆ ಅವ್ರು ಆ ಕಡೆ ಹೋದರು. ಆದರೆ ಅವರ ಮುಖ ನೆನ್ಪಿಟ್ಕೊಂಡಿದ್ದೇನೆ ನಾನು. ಯಾಕೆಂದರೆ ಎದುರುಗಡೆ ಒಬ್ಬ ದಡೂತಿ ಮನುಷ್ಯ ಕೂತಿದ್ದ, ಹಿಂದ್ಗಡೆ ಒಬ್ಬನು ಸಣಕಲ್ಲು ಮನುಷ್ಯ ಕೂತಿದ್ದ. ಇವರು ಇಬ್ಬರು ಹೆಲ್ಮೆಟ್ ಧರಿಸಿರಲಿಲ್ಲ. ಸೊ ಇದು ಅವರಿಬ್ಬರ ಮಧ್ಯದಲ್ಲಿ ಏನು ವೆಪನ್ ಇತ್ತ ಏನೋ ನಾನು ನೋಡಲಿಲ್ಲ. ಅವರು ಆ ಕಡೆ ಹೋದರು. ಸೊ ಅಲ್ಲಿಗೆ ನಾನು ಹೋಗಿ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬಂದೆ. ಸೊ ಇದರಿಂದಾಗಿ ನನಗೆ ಟೈರ್ಗಳು ನಾರ್ಮಲ್ ಆಗಿರೋದ್ರಿಂದ ನನಗೆ ಡೌಟ್ ಬಂತು. ಫಸ್ಟ್ ಆಫ್ ಆಲ್ ಇದು ಟ್ಯೂಬ್ಲೆಸ್ ಟೈರು, ಇದರಲ್ಲಿ ಪಂಕ್ಚರ್ ಆಗೋದಿಲ್ಲ, ಭಾಳ ಸ್ಲೋ ಗಾಳಿ ಹೋಗೋದು. ತತ್ಕಾರಣ ಇದೀ ಟ್ಯಾಕ್ಟಿಕ್ ಇದು ಡೈವರ್ಷನರಿ ಟ್ಯಾಕ್ಟಿಕ್ಕು. ಗಾಡಿ ಆಫ್ ಮಾಡಿ ಇಳಿದು ಟೈರ್ ನೋಡಿದಾಗ ಹಿಂದೆಯಿಂದ ಬಂದು ಕಡಿಯೋದು. ಬಾಳಿಗೆ ನನ್ನ ಇದೇ ರೀತಿಯಲ್ಲಿ ಕೊಂದಿದ್ರು. ಪ್ರಾಯಶಃ ನನ್ನ ಮೇಲೆ ಏನು ಪ್ರೀತಿಯಿಂದ ತಪ್ಪಿಕೊಳ್ಳೋದಕ್ಕೆ ಅವರು ಬರಲಿಲ್ಲ, ಅದು ಮುಗಿಸ್ಬಿಡೋದಕ್ಕೆ ಬಂದಿದ್ದಾರೆ ಅಂತ ನನಗೆ ಆಲ್ಮೋಸ್ಟ್ ಶೂವರ್ ಇದೆ. ಎಸ್, ಇದು ನರೇಂದ್ರ ನಾಯಕ್ ಅವರೇ ಏನು ನಡೆದಿರ್ತಕ್ಕಂಥದ್ದು ಅನ್ನೋದನ್ನು ಸಂಪೂರ್ಣವಾಗಿ ವಿವರಿಸಿರ್ತಕ್ಕಂಥದ್ದು. ಆ ಪ್ಲೇಸ್ ಹೇಗಿದೆ ಅನ್ನೋದನ್ನು ಕೂಡ ಅವರನ್ನೇ ತೋರಿಸಿ, ಯಾವ ಕಡೆಯಲ್ಲಿ ಅವರ ಗಾಡಿಯ ಒಂದು ಟೈರ್ ಪಂಚರ್ ಆಗಿದೆ ಅನ್ನೋದನ್ನು ಹೇಳಿದರು. ಹಾಗೆ ಏನು ಅವರ ಉದ್ದೇಶ ಏನಿದ್ದಿರಬಹುದು, ಮತ್ತು ವಿನಾಯಕ್ ಬಾಳಿಗ ಕೇಸ್ನ ವಿಚಾರದಲ್ಲಿ ಅವ್ರ ಮೇಲೆ ಅವರ ಹಂತಕರು ಯಾವ ರೀತಿಯಾಗಿ ವಿನಾಯಕ್ ಬಾಳಿಗರನ್ನು ಕೊಂದಿದ್ರು, ಮತ್ತು ವಿನಾಯಕ್ ಬಾಳಿಗ ಹಂತಕರಿಗೆ ಶಿಕ್ಷೆಯನ್ನು ಕೊಡಿಸ್ತೀನಿ, ಅದಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನೋಂಥದ್ದನ್ನ ತೀರಾ ಇತ್ತೀಚೆಗೆ ವಿನಾಯಕ್ ಬಾಳಿಗ ಅವರ ತಾಯಿ ತೀರ್ಕೊಂಡಂಥ ಸಂದರ್ಭದಲ್ಲೂ ಕೂಡ ನರೇಂದ್ರ ನಾಯಕ್ ಅವರು ಪ್ರತಿಜ್ಞೆಯನ್ನು ಮಾಡಿದರು. ಅಷ್ಟೇ ಅಲ್ಲದೆ ಅವರ ಸಂಬಂಧಿಕರು ಕೂಡ ಈ ಒಂದು ಪ್ರತಿಜ್ಞೆಯನ್ನು ಬೋಧಿಸಿದ್ರು. ಬಹುಶಃ ಈ ಕಾರಣಗಳಿಗಾಗಿ ಇಲ್ಲಿ ಕೊಲ್ಲುವ ಪ್ರಯತ್ನ ನಡೀತಾ ಇದೆಯಾ? ಹಾಗಾದರೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂತಹ ಪ್ರಜ್ಞಾವಂತ ಸಮಾಜ ನಮ್ಮಲ್ಲಿ ಇಲ್ವಾ? ಅದಕ್ಕೆ ಪೂರಕವಾದಂಥ ಹೋರಾಟ ನಡೆಸಬೇಕಾಗಿರ್ತಕ್ಕಂಥ ಪ್ರಜ್ಞಾವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ವಾ? ಯಾರು ತಪ್ಪಿತಸ್ಥರಿದ್ದಾರೆ ಅಂಥವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅಂತೇಳಿ ಹೋರಾಟ ನಡೆಸುವಂಥವರನ್ನೇ ಕೊಲ್ಲುವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆಯಾ? ಬದುಕುವುದು ಅಷ್ಟೊಂದು ಕಷ್ಟ ಆಗುತ್ತಾ ಇಲ್ಲಿ ಅನ್ನುವಂಥದ್ದು ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆಗಳು. ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಚಿಂತಕರು, ಹಿರಿಯ ಸಾಹಿತಿಗಳು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಸಾಹಿತಿ ಚಿಂತಕರಾಗಿರುವ ಡಾಕ್ಟರ್ ಕೆ ಮರಳುಸಿದ್ದಪ್ಪ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇನ್ನೋರ್ವ ಹಿರಿಯ ಸಾಹಿತಿ ಚಿಂತಕರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಗಳೂರಿನಿಂದ ನರೇಂದ್ರ ನಾಯಕ್ ಅವರು ಸ್ವತಃ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಖ್ಯಾತ ವಿಮರ್ಶಕರಾಗಿರುವ ಪ್ರೊಫೆಸರ್ ಗಿರಡ್ಡಿ ಗೋವಿಂದರಾಜ್ ಅವರು ನಮ್ಮೊಂದಿಗೆ ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಹಿರಿಯ ಸಾಹಿತಿ ಹಾಗೂ ವಿಚಾರವಾದಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನರೇಂದ್ರ ನಾಯಕ್ ಅವರೇ, ಈ ಇಡೀ ಘಟನೆ ನಡೆದ ನಂತರವೂ ಕೂಡ ನೀವು ಪೊಲೀಸರಿಗೆ ದೂರನ್ನು ಕೊಟ್ಟರೆ, ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಆರಂಭಿಸ್ತಾರೆ. ಅರೆ, ಎಲ್ಲೋ ಒಂದು ಕಡೆ ಇದು ವಿನಾಯಕ್ ಬಾಳಿಗ ಅವರ ಹತ್ಯೆ ಮತ್ತು ಅದಾದ ನಂತರದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನೀವು ಏನು ಅವರ ಸಂಬಂಧಿಕರಿಗೆ ಆ ದಿವಸದಂದು ಬೋಧಿಸಿದ ಪ್ರತಿಜ್ಞೆ ಇರ್ಬೋದು, ಅಥವಾ ನೀವು ಇದಕ್ಕೆ ಕಾನೂನು ರೀತಿಯ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು ಇರ್ಬೋದು, ಇವು ಪ್ರಧಾನ ಕಾರಣ ಆಗಿರ್ಬೋದಾ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನು ಮಾಡೋದಿಕ್ಕೆ? ನರೇಂದ್ರ ನಾಯಕ್ ಅವರೇ, ನಾನು ಮಾತಾಡ್ತೀನಿ. ಇದು ಖಂಡಿತ ಮಾತಾಡ್ಬೋದು. ಹೇಳಿ 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 ಹೇಳಿ. ಇದು ಇರಬಹುದು ಅಂತ ನನಗೆ ಖಂಡಿತವಾಗಿಯೂ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ನಾನು ತಗೊಂಡಿರೋ ಇಶ್ಯೂಗಳಲ್ಲಿ ಮೇನ್ ಅದೇ ವಿನಾಯಕ್ ಬಾಳಿಗ ಮರ್ಡರ್ ಇಶ್ಯೂನೇ ಇದೆ. ಆಮೇಲೆ ಈ ಮೋಡಸ್ ಆಪರಂಡಿ ನೋಡಿದರೆ ಇದು ಇವ್ರದ್ದು ಗ್ಯಾಂಗ್ ಇದ್ದು ಕೃತ್ಯ. ಯಾಕೆಂದರೆ ವಿನಾಯಕ್ ಬಾಳಿಗನನ್ನು ಇದೇ ಥರ ಮರ್ಡರ್ ಮಾಡಿದರು. ಮನೆ ಹೊರಗಡೆನೆ, ಮನೆಯಿಂದ 50 ಮೀಟರನ್ನು ಆಚೆ ಇಲ್ಲ, ಅಲ್ಲಿ ಯಾರೋ ಅಡ್ರೆಸ್ ಕೇಳೋದಕ್ಕಂತ ಮಾಡಿ ಅದನ್ನು ನೋಡ್ತಾ ಇರುವಾಗ ಹಿಂದ್ಗಡೆಯಿಂದ ಬಂದು ಕಡಿದಿದ್ದಾರೆ. ನನಗೂ ಪ್ರಾಯಶಃ ಇದೇ ಮಾಡುವ ಸಂಚಿದ್ದಿರಬೇಕು. ಆದರೆ ಏನೋ ಅದೊಂದು ಇದರಲ್ಲಿ ತಪ್ಪು ಹೋಯಿತು. ಮತ್ತು ನಾನೀಗ 2 ವೀಲರಲ್ಲಿ ಹೋಗೋದೇ ಇಲ್ಲ. ಪ್ರಾಯಶಃ ನಾನು 2 ವೀಲರಲ್ಲಿ ಬರ್ತೀನಿ ಅಂತಲ್ಲಿ ವೇಟ್ ಮಾಡ್ತಿದ್ರೆ ಏನೋ ಅದು ನನಗೆ ಗೊತ್ತಿಲ್ಲ.
ಆದರೆ ಈಗ ನಾನು ಭಾಳ ಕೇರ್ಫುಲ್ಲಾಗಿ ಇದ್ದರೂ ಕೆಲವೊಮ್ಮೆ ತಪ್ಪುಗಳಾಗ್ತವೆ. ನಿನ್ನೆ ನೋಡಿ ಅದೇ ರೀತಿಯಲ್ಲಿ ತಪ್ಪಾಯಿತು. ಇನ್ಮೇಲೆ ಅಂತ ಅಟೆನ್ಷನ್ ಡೈವರ್ಷನ್ ಮಾಡ್ತಕ್ಕಂಥವ್ರು ಹೇಳಿದ ತಕ್ಷಣನೇ ನಮಗೆ ಒಂದು ಸಲ ಎಷ್ಟೇ ನಾವು ಕ್ಲಿಯರ್ ಆಗಿದ್ರು ಕೂಡ ಒಂದ್ಸಲ ನಾವು ಹೌದೇನೋ ಅಂತ ಹೇಳುವಂಥ ರೀತಿಯಾಗಿ ಕೂಡ ಅನಿಸುತ್ತೆ. ಆದರೆ ನಿಮಗೆ ನಿನ್ನೆ ಅವರು ಆ ರೀತಿಯಾಗಿ ಹೇಳಿದಾಗ ಇರ್ಬೋದೇನೋ ಅಂತೇಳಿ ಏನಾದರೂ ಅನಿಸುತ್ತಾ? ಆ ತಕ್ಷಣಕ್ಕೆ ಇಳಿಬೇಕು ಅಥವಾ ಆ ರೀತಿಯದ್ದು ಏನಾದರೂ ಆಯ್ತಾ? ಇಲ್ಲ, ನಾನು ಯೋಚನೆ ಮಾಡಿದೆ. ನನ್ನ ಕಾರಿಗೆ ಇದು ಟ್ಯೂಬ್ ಇದೆ, ಟ್ಯೂಬ್ಲೆಸ್ ಟಯರ್ಸು, ಅದು ಹೇಗೆ ಪಂಕ್ಚರ್ ಆಗೋದು? ಎನಿವೆ ನಾನು ಆಮೇಲೆ ನೋಡೋಣ, ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ ಅಂತೇಳಿ ಸಿಗಿದ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ನೋಡಿದೆ. ಏನೂ ಆಗಲಿಲ್ಲ. ಅವ್ರು ಹೇಳಿದರು ಬ್ಲೋ ಚೆಕ್ ಮಾಡೋದೇ ಬೇಡ ಸರ್, ಪರ್ಫೆಕ್ಟ್ ಇದೆ 4ರಲ್ಲೂ, ನೋಡುವಾಗಲೇ ಗೊತ್ತಾಗ್ತದೆ ಅಂತ. ಇವತ್ತು ಬೆಳಿಗ್ಗೆ ಇವತ್ತು ಮಧ್ಯಾಹ್ನ ಪೆಟ್ರೋಲ್ ಹಾಕಿದಾಗ ನಾನು ಬ್ಲೋ ಚೆಕ್ ಮಾಡಿದೆ, 32 ಇರಬೇಕಾಗಿತ್ತು. ಸೊ ಯಾವ ರೀತಿಯಲ್ಲೂ ಟೈರ್ ಪಂಕ್ಚರು ಆಗಲಿಲ್ಲ, ಗಾಳಿ ಕಡಿಮೆನೂ ಆಗಲಿಲ್ಲ. ಸೊ ಇದು ಪೂರ್ತಿಯಾಗಿ ನಮ್ಮನ್ನು ಡೈವರ್ಟ್ ಮಾಡುವ ಸಂಚಿದು. ಯಾಕೆಂದರೆ ಟೈರನ್ನು ನೋಡುವಾಗ ನಾವು ಕೆಳಗಡೆ ನೋಡ್ತೀವಲ್ಲ, ಎಂಜಿನ್ ಆಫ್ ಮಾಡ್ತೀವಲ್ಲ, ಆಗ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡೋದು ಭಾಳ ಸುಲಭ. ಆಮೇಲೆ ಆ ಟೈಮಲ್ಲಿ ಯಾರೂ ಇರೋದಿಲ್ಲ ರೋಡಲ್ಲಿ, ಇದ್ದರೂ ನಮ್ಮ ಜನಗಳು ಮಾತಾಡೋಲ್ಲ. ಸೊ ಆಮೇಲೆ ಹೆಲ್ಮೆಟ್ ಹಾಕದೇ ಇದ್ದರು ಇಬ್ಬರು. ಸೊ ಅದು ಎಷ್ಟು ಕ್ಲಿಯರಾಗಿ ಅಂದರೆ ಅವ್ರಿಗೆ ಅಷ್ಟು ಧೈರ್ಯ ಇತ್ತು, ಯಾರು ನಮ್ಮನ್ನು ಐಡೆಂಟಿಫೈ ಮಾಡಲ್ಲ ಅಂತೇಳಿ. ಇಲ್ಲದೆ ಹೋದರೆ ಜನರಲಿ 2 ವೀಲರಲ್ಲಿ ಬಂದು ಅಟ್ಯಾಕ್ ಮಾಡೋರು ಹೆಲ್ಮೆಟ್ ಹಾಕ್ಕೊಂಡು ಬರೋದು, ಗುರು ಸಿಕ್ಕಬಾರ್ದು ಅಂತೇಳಿ. ಇಲ್ಲಿ ಇಬ್ಬರು ಹೆಲ್ಮೆಟ್ ಹಾಕಿರಲಿಲ್ಲ. ಓಕೆ. ನರೇಂದ್ರ ನಾಯ್ಕ ಅವರು ಮಾತಾಡ್ತೀನಿ ನಾನು ನಿಮಗೆ ಮತ್ತೆ ಮುಂದುವರೆದ ಮತ್ತೆ ಮಾತಾಡ್ತೀನಿ. ಮರಳು ಸಿದ್ದಪ್ಪ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕೆಂದರೆ ಬಹುಶಃ ಅವರು ನಡೆಸ್ತಾ ಇರ್ತಕ್ಕಂಥ ಹೋರಾಟ ಅದನ್ನು ಮುಗಿಸ್ಬೇಕು ಅನ್ನುವಂಥ ರೀತಿಯಾದಂತಹ ಪ್ರಯತ್ನ ನಡೀತಕ್ಕಂಥ. ಹಾಗಾದ್ರೆ ಏನು ನಡೀತಿದೆ ನಮ್ಮಲ್ಲಿ? ಇಲ್ಲ, ಮೇಲ್ನೋಟಕ್ಕೆ ನೀವು ಹೇಳೋವಂತೆ ನರೇಂದ್ರ ನಾಯಕ್ ಅವರು ಬಾಳೆಗ ಅವರ ಕೊಲೆಯ ಹಿಂದಿನ ರಹಸ್ಯವನ್ನು ಭೇದಿಸೋದಕ್ಕೆ ಮತ್ತು ಬಾಳೆಗ ಅವರಿಗೆ ಬೆಂಬಲವಾಗಿ ನಿಂತದ್ದಕ್ಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ನಡೆದಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ನನಗನ್ಸೋದು ಇದು ಅಷ್ಟು ಸರಳವಾಗಿಲ್ವೇನೋ ಅಂತೇಳಿ. ಯಾಕೆಂದರೆ ಇದ್ರ ಹಿಂದೆ ಒಂದು ಇತಿಹಾಸ ಇದೆ, ಒಂದು ದೊಡ್ಡ ಜಾಲ ಇದೆ. ಇಂಥ ವಿಚಾರಗಳನ್ನು ಭಾಳ ಒಂದು ಕೊಲೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಸೀಮಿತಗೊಳಿಸಿ ನಾವು ಚರ್ಚೆ ಮಾಡೋದು ಅಷ್ಟು ಉಚಿತವಲ್ಲ ಅಂತ ನನಗೆ. ಆದರೆ ಇಡೀ ಕರಾವಳಿ ಕರ್ನಾಟಕದಲ್ಲಿ ಕಳೆದ ಹಲವು ವರ್ಷಗಳಿಂದ ಇಂತಹ ದಬ್ಬಾಳಿಕೆಗಳು, ಭಯೋತ್ಪಾದನೆಗಳು, ಅಲ್ಲಿಂದ ವಿಚಾರವಾದಿಗಳ ಬಗ್ಗೆ ಸ್ವತಂತ್ರವಾಗಿ ಏನಾದ್ರು ಮಾತಾಡೋರ ಬಗ್ಗೆ ಹಲ್ಲೆ, ಅವ್ರು ಬಾಯಿ ಮುಚ್ಚಿಸೋದಕ್ಕೆ ಪ್ರಯತ್ನಪಟ್ಟ ಇದು ನಡೀತಾ ಇದ್ದಾವೆ. ಇಂಥ ಒಂದು ಸಾಮಾಜಿಕ ವಾತಾವರಣ ಇದ್ದಾಗ ಯಾರೇ ಸ್ವತಂತ್ರ ವಿಚಾರವಾದಿಯನ್ನು ಹೆದರಿಸೋದು, ಅವನ ಮೇಲೆ ಅಟ್ಯಾಕ್ ಮಾಡೋದು, ಸಾಧ್ಯವಾದರೂ ಕೊಂದು ಹಾಕೋದು ಭಾಳ ಸುಲಭ. ಇಂಥ ಒಂದು ಸಾಮಾಜಿಕ ವಾತಾವರಣ ಹುಟ್ಟಿದೆಯಲ್ಲ, ಇದ್ರ ಹಿಂದೆ ಇರುವಂತಹ ರಾಜಕೀಯ ಪಿತೂರಿ ಮತ್ತು ಒಂದು ಸಾಮಾಜಿಕ ಅವ್ಯವಸ್ಥೆ, ಇದು ಭಾಳ ಗಂಭೀರವಾದ್ದು. ನೋಡಿ, ಈಗ ಒಂದು ವಾರದಿಂದೆ ದಾವಣಗೆರೆಯಲ್ಲಿ ಯೋಗೀಶ್ ಮಾಸ್ಟರ್ ಮೇಲೆ ಹಲ್ಲೆ ನಡೀತು. ಒಂದು ವರ್ಷದಿಂದೆ ಇದೇ ಕರ್ನಾಟಕದಲ್ಲಿ ಕಲಬುರ್ಗಿಯವರಂಥ ವಿಚಾರವಾದಿ ಲೇಖಕನನ್ನು ಕೊಂದು ಹಾಕಿದರು. ಮಹಾರಾಷ್ಟ್ರದಲ್ಲಿ ದಬೋಲ್ಕರ್ ಅವ್ರನ್ನ ಕೊಂದರು, ಗೋವಿಂದ ಪನ್ಸಾರಿ ಅವ್ರನ್ನ ಕೊಂದರು. ಇವೆಲ್ಲವಕ್ಕೂ ಒಂದಕ್ಕೊಂದಕ್ಕೆ ಆಳದಲ್ಲಿ ಸಂಬಂಧ ಇದೆ ಅಂತೇಳಿ ನಾವು ತಿಳ್ಕೊಂಡು ಚರ್ಚೆಯನ್ನು ಆ ರೀತಿ ಮುಂದುವರಿಸ್ತಾ ಇದ್ದರೆ ಒಂದು ಲೋನ್ ಇನ್ಸ್ಟೆನ್ಸ್ ಆಗಿಬಿಡುತ್ತೆ. ಇದೊಂದು ಲೋನ್ ಇನ್ಸಿಡೆಂಟ್ ಅಲ್ಲ ನನ್ನ ಪ್ರಕಾರ. ಈಗ ಇದ್ಕಿದ್ದಂತೆ ಯಾಕೆ ಒಂದು ವಾರದಲ್ಲೇ 2 ಘಟನೆಗಳು ಕರ್ನಾಟಕದಲ್ಲಿ ಯಾಕಾದವು? ಇದೂ ಸಹ ಗಮನಿಸಬೇಕಾದಂಥ ವಿಚಾರ. ಯಾಕೆಂದರೆ ಈಗ ಒಂದು ವಾರದಲ್ಲಿ ಇಡೀ ಭಾರತದಲ್ಲಿ ರಾಜಕೀಯವಾಗಿ ಅನೇಕ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳಿಂದ ಈ ಜನಗಳಿಗೆ ಬಹಳ ಒಂದು ಹುಮ್ಮಸ್ಸು, ಒಂದು ಬಗೆಯ ಉತ್ಸಾಹ, ನಾವೇನು ಮಾಡಿದರೂ ದಕ್ಕಿಸ್ಕೋಬೋದು ಅನ್ನುವಂತಹ ಒಂದು ಅಹಂಕಾರ ಬಂದಿರೋಕ್ಕೆ ಸಾಧ್ಯ ಇದೆ. ಅದರಿಂದ ಚರ್ಚೆಯನ್ನು ನಾವು ಒಟ್ಟಾರೆಯಾಗಿ ತಗೊಳ್ಳದೇ ಇದ್ರೆ ಏನಾಗುತ್ತೆ ಅಂದರೆ ಈ ಮುಂದಿನ ದಿನಗಳು ಇನ್ನೂ ಗಾಢವಾಗಿ ಭಾಳ ಕರಾಳವಾಗೋ ಸಂಭವ ಇದೆ. ನರೇಂದ್ರ ನಾಯಕ್ ಅವರು ಸ್ವಲ್ಪ ದಿವಸದಿಂದ ಒಂದು 6-7 ತಿಂಗಳಿಂದ ಬೆಂಗಳೂರಿಗೆ ಬಂದಿದ್ದರು. ನಾವು ಒಂದು ಮೌಢ್ಯಾಚರಣೆಗಳನ್ನು ನಿಷೇಧಿಸಿ ಒಂದೊಂದು ಕಾನೂನು ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕಾಗಿ ನಾವು ಪಾಟೀಲರು ಎಲ್ಲ ಸೇರಿಕೊಂಡು ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಕರೆದಾಗ ನರೇಂದ್ರ ನಾಯಕ್ ಇಲ್ಲಿ ಬಂದು ಭಾಷಣ ಮಾಡಿದರು. ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ವಿಚಾರವಾದಿಯಾಗಿ ಪವಾಡಗಳನ್ನು ಬಯಲು ಮಾಡೋದ್ರ ಬಗ್ಗೆ ಆಗಲಿ, ವೈಜ್ಞಾನಿಕ ಚಿಂತನೆಯನ್ನು ಪ್ರಚಾರ ಮಾಡೋದಕ್ಕಾಗಿ ಅವರು ದುಡುಕೊಂಡು ಬಂದಿದ್ದಾರೆ. ಅದರಿಂದ ನರೇಂದ್ರ ನಾಯಕ್ ಅವರ ಬಗ್ಗೆ ಸಹಜವಾಗಿಯೇ ಒಂದು ಬಗೆಯ ವಿರೋಧ, ಅಸಹನೆ,
ಅನೇಕ ವರ್ಷಗಳಿಂದ ಇದೆ. ಅದು ಕರಾವಳಿ ಕರ್ನಾಟಕದ ಒಂದು ಪ್ರಕ್ಷುಬ್ಧ ವಾತಾವರಣದ ಹಿನ್ನೆಲೆಯಲ್ಲಿ ಬಾಳಿಗಾವ್ರನ್ನ ಕೊಂದಿರೋರೂ ಸಹ ಇದೇ ಕಾರಣ. ಬಾಳಿಗಾವರಕ್ಕೆ ಇವರು ಬೆಂಬಲಕ್ಕೆ ನಿಂತಿರೋದು ಸಹ ನರೇಂದ್ರ ನಾಯಕರು 40 ವರ್ಷಗಳಿಂದಲೂ ನಡೆಸ್ಕೊಂಡು ಬಂದಿರುವಂತಹ ಒಂದು ವೈಚಾರಿಕ ಚಳುವಳಿ ಇದೆಯಲ್ಲ, ಅದು ಇದೆ. ಇದೆಲ್ಲವೂ ಒಟ್ಟಿಗೆ ಸೇರಿ ಕೊಲೆಗಾರರು ಯಾರೋ ಒಬ್ರು ಇರ್ತಾರೆ, ಕೊಲ್ಲೋದಕ್ಕೊಂದು ಆಯುಧ, ಅದ್ರ ಹಿಂದೆ ಬರೀ ಒಬ್ಬ ವ್ಯಕ್ತಿ ಇರೋದಿಲ್ಲ, ಒಂದು ದೊಡ್ಡ ಜಾಲ ಇದೆ. ಈ ಜಾಲವನ್ನೇ ನಾವು ಭೇದಿಸಬೇಕು. ಈ ಜಾಲವನ್ನೇ ಇದ್ರ ವಿರುದ್ಧವೇ ನಾವು ಚಳುವಳಿಯನ್ನು ಅಥವಾ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೇ ಹೊರತು ಇದು ಒಂದು ಪ್ರತ್ಯೇಕವಾದ ಘಟನೆ ಅಂತ ತಗೋಬಾರದು ಅಂತ ನನ್ನ ನಿಜ. ಡಾಕ್ಟರ್ ಮರುಸಿದ್ದಪ್ಪ ಅವರೇ ಮಾತಾಡ್ತೀನಿ. ಹಾಗೆ ಚರ್ಚೆ ನಾವು ಮುಂದುವರಿಸೋಣ. ಚಂದ್ರಶೇಖರ್ ಪಾಟೀಲ್ ಜಾಯ್ನ್ ಆಗಿದ್ದಾರೆ, ಡಾಕ್ಟರ್ ಸಿದ್ದಲಿಂಗ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಪ್ರೊಫೆಸರ್ ಗಿರಿಡಿ ಗೋವಿಂದರಾಜ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತುಗಳ ಜೊತೆಗೆ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಡಾಕ್ಟರ್ ಸಿದ್ದಲಿಂಗ ಅವರೇ, ತಾವು ಏನು ಹೇಳ್ತೀರಿ ಈ ಘಟನೆಯ ಬಗ್ಗೆ? ನರೇಂದ್ರ ನಾಯಕ್ ಅವರ ಮೇಲೆಯೂ ಕೂಡ ಒಂದು ಅಟ್ಯಾಕ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕೆಚ್ ರೂಪಿಸಿರುವಂಥ ಅತ್ಯಂತ ಸ್ಪಷ್ಟವಾಗಿದೆ. ಯಾಕಂದರೆ ನರೇಂದ್ರ ನಾಯಕ್ ಅವರ ಮಾತುಗಳಲ್ಲಿ ಕೇಳಿದಾಗ ಕೂಡ ಅಲ್ಲೊಂದು ಸ್ಪಷ್ಟವಾಗಿ ಏನೇನು ಘಟನೆ ನಡೆದಿದೆ ಅನ್ನೋದನ್ನ. ಹಾಗಾದರೆ ಬದುಕುವಂಥದ್ದು ಇಷ್ಟೊಂದು ಕಷ್ಟನಾ ನಮ್ಮ ಸಮಾಜದಲ್ಲಿ ಅಂತ? ಹಿರಿಯ ವಿಚಾರವಾದಿಗಳಾದಂಥ ನರೇಂದ್ರ ನಾಯಕ್ ಅವರ ಮೇಲೆ ಹಲ್ಲೆ ಯತ್ನ ನಡೆದಿರೋದು ದುರದೃಷ್ಟಕರ. ಇದೊಂದು ರೀತಿ ಅವರನ್ನು ಜೀವಂತವಾಗಿ ಇರಿಸಬಾರ್ದು ಅಂತಲೇ ಉದ್ದೇಶ ಇಟ್ಕೊಂಡವ್ರ ಮೇಲೆ ಒಂದು ರೀತಿಯ ವಿಚಿತ್ರವಾದ ಅಟ್ಯಾಕನ್ನು ಮಾಡಿದ್ದಾರೆ ಕೆಲವರು. ನರೇಂದ್ರ ನಾಯಕ್ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಏನೂ ಪ್ರಬಲ ಕಾರಣಗಳಿಲ್ಲ, ಯಾವ ನಿಖರವಾದ ಕಾರಣಗಳು ಇಲ್ಲ. ಏಕೆಂದರೆ ನರೇಂದ್ರ ನಾಯಕ್ ಅವರು ಸುಮಾರು 4 ದಶಕಗಳಿಂದ ಈ ಮೂಢನಂಬಿಕೆ, ಪವಾಡ ಪುರುಷರು ಅಥವಾ ದೇವಮಾನವರು ಜನರನ್ನು ಮೋಸಗೊಳಿಸ್ತಾ ಇರ್ತಕ್ಕಂಥದ್ದನ್ನು ಬಯಲು ಮಾಡೋದು, ಮೌಢ್ಯವನ್ನು ವಿರೋಧಿಸೋದು, ಜನಗಳಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸುವ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅದು ಯಾರಿಗೂ ತೊಂದರೆ ಆಗೋ ಕೆಲಸವೂ ಅಲ್ಲ, ಯಾರಿಗೂ ಇದರಿಂದ ನೋವೂ ಆಗಿಲ್ಲ, ತೊಂದರೆಯೂ ಆಗಿಲ್ಲ. ಅಕಸ್ಮಾತ್ ತೊಂದರೆ ಆಗಿದ್ದರೆ ಈ ಶೋಷಣೆ ಮಾಡ್ತಕ್ಕಂಥವ್ರಿಗೆ, ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಶೋಷಣೆ ಮಾಡ್ತಕ್ಕಂಥವ್ರಿಗೆ, ಮೋಸ ಮಾಡ್ತಕ್ಕಂಥವ್ರಿಗೆ ತೊಂದರೆ ಆಗಿರ್ಬೋದು. ಆದರೆ ಜನಸಾಮಾನ್ಯರ ಹಿತವನ್ನು ಕಾಪಾಡೋದರಲ್ಲಿ ಮತ್ತು ಈ ಸಮಾಜದ ಹಿತವನ್ನು ಕಾಪಾಡೋದರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿ ವೈಚಾರಿಕತೆಯನ್ನು ಬೆಳೆಸೋದರಲ್ಲಿ ನರೇಂದ್ರ ನಾಯಕ್ ಅವರ ಕೊಡುಗೆ ದೊಡ್ಡದು. ಅವರು ಏನೂ ಅಪರಾಧ ಮಾಡದೇ ಇದ್ದರೂ ಕೂಡ ಅವರನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿರೋದು ಖಂಡನೀಯ, ಅಮಾನವೀಯ. ಈ ಬಗ್ಗೆ ಜನಗಳು ಜಾಗೃತರಾಗಬೇಕು. ಏಕೆಂದರೆ ಈ ಪವಾಡಗಳು ಈ ಕಾಲದಲ್ಲಿ ನಡೆಯೋದಿಲ್ಲ. ಪುರಾಣ ಕಾಲದಲ್ಲಿ ಇದ್ವೇನೋ, ಆದರೆ ಈ ಕಾಲದಲ್ಲಿ ಕಣ್ಣಿಲ್ದವನಿಗೆ ಇದ್ಕಿದ್ದಂಗೆ ಕಣ್ಣು ಬರೋದು, ಕಾಲಿಲ್ದವನು ಇದ್ಕಿದ್ದಂಗೆ ಓಡೋದು, ಕಿವಿ ಇದ್ದವನಿಗೆ ಇದ್ಕಿದ್ದಂಗೆ ಕೇಳಿಸ್ಬಿಡೋದು, ಸತ್ತವನು ಬದುಕು ಎದ್ದು ಬಿಡೋದು, ಇವೆಲ್ಲ ಈ ಕಾಲದಲ್ಲಿ ನಡೆಯೋದಿಲ್ಲ. ಇದ್ದಕ್ಕಿದ್ದಂತೆ ನಾವು ಬಯಸಿದ್ದಾಗ್ಬಿಡೋದು ಇವೆಲ್ಲ ಆಗೋದಿಲ್ಲ. ಅದೇನಿದ್ರೂ ಮನುಷ್ಯ ಪ್ರಯತ್ನ ಮತ್ತು ಈ ಆ ಒಂದು ಸಂದರ್ಭ ಸ್ಥಿತಿ ಇವುಗಳನ್ನು ಅವಲಂಬಿಸಿ ಎಲ್ಲ ನಡೀತದೆ. ಪ್ರತಿಯೊಂದು ಕೂಡ ಒಂದು ನಿಯಮಕ್ಕೆ ಒಳಪಟ್ಟು ನಡೀತಕ್ಕಂಥದ್ದು. ಯಾರೋ ಒಬ್ಬ ಪವಾಡ ಪುರುಷ ದೇವಮಾನವ ಇದನ್ನೆಲ್ಲ ಬದಲಾಯಿಸೋಕ್ಕಾಗೋದಿಲ್ಲ ಈ ನಿಯಮಗಳನ್ನು. ಆದರೆ ಇವತ್ತು ಅದನ್ನು ನಂಬಿ ಜನ ಕೆಲವರು ಮೋಸ ಹೋಗ್ತಾ ಇದ್ದಾರೆ, ಮೋಸ ಹೋಗಿದ್ದಾರೆ. ಇವತ್ತು ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇನ್ನೂ ಮೋಸ ಹೋಗದೇ ಇರೋರು ಮೋಸ ಹೋಗೋವರೆಗೂ ಅವರು ಹಿಂಬಾಲಿಸ್ತಾನೆ ಇರ್ತಾರೆ. ಇದು ದುರದೃಷ್ಟಕರ. ಆದರೆ ಇದರ ವಿರುದ್ಧ ಅನೇಕರು ಹೋರಾಟ ಮಾಡ್ತಾ ಇದ್ದಾರೆ ವಿಶ್ವದಾದ್ಯಂತ. ಈ ಹೋರಾಟ ಒಂದು ಜಾತಿಯ ವಿರುದ್ಧ ಅಲ್ಲ, ಒಂದು ಧರ್ಮದ ವಿರುದ್ಧ ಅಲ್ಲ, ಒಂದು ಗುಂಪು ಅಥವಾ ಒಂದು ಪಕ್ಷದ ವಿರುದ್ಧ ಅಲ್ಲ, ಮನುಷ್ಯತ್ವದ ಪರವಾಗಿರ್ತಕ್ಕಂಥ ಹೋರಾಟ ಮತ್ತು ಜನವಿರೋಧಿಗಳನ್ನು ವಿರೋಧ ಮಾಡತಕ್ಕಂಥ, ಜನವಿರೋಧಿಗಳನ್ನು ಪ್ರತಿಭಟಿಸ್ತಕ್ಕಂಥ ಒಂದು ಹೋರಾಟ. ಇದನ್ನು ಯಾರೇ ಮಾಡಿದ್ರೂ ಎಲ್ಲರೂ ಬೆಂಬಲ ಕೊಡಬೇಕು. ಇದಕ್ಕೆ ಈ ವಂಚನೆ ಮಾಡ್ತಕ್ಕಂಥ ಜನ ಏನಿದೆ ದೇವರು ಧರ್ಮದ ಹೆಸರಿನಲ್ಲಿ, ಅವರನ್ನು ಬಯಲಿಗೆಳೆಯುವ ಕೆಲಸವನ್ನು ಮಾಡುವವರಿಗೆ ಪ್ರೋತ್ಸಾಹ ಕೊಡಬೇಕೇ ಹೊರತು
ಅವರ ಪ್ರಾಣ ತೆಗಿಯಕ್ಕೆ ಹೋಗೋದಲ್ಲ. ನಿಜ. ಡಾಕ್ಟರ್ ಸಿದ್ದಲಿಂಗ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ, ಮತ್ತೆ ಮಾತಾಡ್ತೀನಿ. ಪ್ರೊಫೆಸರ್ ಗಿರಡಿ ಗೋವಿಂದರಾಜ್ ಅವರೇ, ತಾವು ಏನು ಹೇಳ್ತೀರಿ? ಯಾಕಂದ್ರೆ ಕಲಬುರ್ಗಿ ಅವ್ರನ್ನ ಅವರ ಮನೆಯಲ್ಲೇ ಬಂದು ಅಟ್ಯಾಕ್ ಮಾಡ್ತಾರೆ, ಅವ್ರನ್ನ ಕೊಲ್ತಾರೆ. ಇನ್ನೊಂದು ಕಡೆ ನರೇಂದ್ರ ನಾಯಕ್ ಅವರು ಮನೆಯಿಂದ ಹೊರಗಡೆ ಬರ್ತಿದ್ದಂತೆಯೇ ಟೈರ್ ಪಂಚರ್ ಆಗಿದೆ ಅಂತ ಹೇಳ್ಕೊಂಡು ತೋರಿಸ್ತಕ್ಕಂತಹ ಪ್ರಯತ್ನ ನಡೀತಾ ಅಂದ್ರೆ ಆ ಒಂದು ಸ್ಕೆಚ್ ಪರಿಪೂರ್ಣವಾಗಿ ಅದೇ ರೀತಿಯಾಗಿ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಏನ್ ನಡೀತಿದೆ ನಮ್ಮ ನಡುವೆ ಹಾಗಾದ್ರೆ ಅಂತ? ಪ್ರೊಫೆಸರ್ ಗಿರಡಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಈಗ. ಎಸ್, ಇಲ್ಲಿ ಒಂದ್ ಕಡೆಯಲ್ಲಿ ಕಲಬುರ್ಗಿ ಅವರ ಮೇಲೆ ಆಗಿದ್ದಂತ ಅಟ್ಯಾಕ್, ಈಗ ನರೇಂದ್ರ ನಾಯಕ್ ಅವರ ಮೇಲೆ ಆಗಿರ್ತಕ್ಕಂಥ ಈ ಒಂದು ಪ್ಲಾನ್ ಅನ್ನು ಗಮನಿಸಿದ್ರೆ ಬಹುಶಃ ಹಾಗಾದ್ರೆ ವಿಚಾರವಾದಿಗಳಿರ್ಬೋದು ಅಥವಾ ಯಾರು ತಪ್ಪು ಅಂತ ಹೇಳ್ತಕ್ಕಂಥವ್ರ ಮೇಲೆ ಈ ರೀತಿಯಂತ ಟಾರ್ಗೆಟ್ ಮಾಡ್ತಕ್ಕಂತಹದ್ದು ಏನ್ ನಡೀತಿದೆ ಹಾಗಾದ್ರೆ ಅಂತ ನಮ್ಮ ನಡುವೆ? ಇದು ಒಂದು ಭಾಳ ಅಪಾಯಕಾರಿಯಾದಂಥ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಅದು ನಮ್ಮ ರಾಜ್ಯದಲ್ಲೂ ಅಷ್ಟೇ ಅಂತಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಇಂಥ ಅನೇಕ ಕೇಸುಗಳು ಆಗಿದ್ವು. ಅಲ್ಲಿ ಕೂಡ ಇಷ್ಟು ದಾಬೋಲ್ಕರ್ ಅವ್ರ ಮೇಲೆ ಮತ್ತು ಪನ್ಸರಿ ಅವ್ರ ಮೇಲೆ ಆದ ಅಟ್ಯಾಕು, ಅವ್ರ ಕೊಲೆ ಆದ ನಂತರ ಏನು ಯಾರು ಅಪರಾಧಿಗಳಂತ ಪತ್ತೇನೇ ಆಗಲಿಲ್ಲ. ಈಗ ಆಮೇಲೆ ಇಲ್ಲಿ ಕಲಬುರ್ಗಿ ಅವ್ರ ಮೇಲೇನೂ ಕೂಡ ಅಂಥದ್ದೊಂದು ದೊಡ್ಡ ಅಟ್ಯಾಕ್ ಆಯಿತು, ಕೊಲೆ ಆಯಿತು. ಇದ್ರದ್ದು ಕೂಡ 2 ವರ್ಷ ಆದರೂ ಕೂಡ ಇನ್ನೂ ತನಕ ಯಾರು ಅಪರಾಧಿಗಳು ಏನು ಅಂತ ಅನ್ನೋದ್ರ ಬಗ್ಗೆ ಒಂದು ಚೂರು ಮಾಹಿತಿ ನಮಗೆ ಸಿಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ನಾವು ಏನು ಮಾಡಿದರೂ ಕೂಡ ನಮ್ಮನ್ನು ಯಾರೂ ಹಿಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಚೆನ್ನಾಗಿ ಪ್ಲ್ಯಾನ್ ಮಾಡಿದನ್ನೆಲ್ಲ ಮಾಡಿದಂತಂದ್ರೆ ನಾವೆಲ್ಲ ತಪ್ಪಿಸ್ಕೊಳ್ಬಹುದು ಅಂತನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ವಿಚಾರವಾದಿಗಳು ಮತ್ತು ಈ ಮೂಢನಂಬಿಕೆಗಳ ವಿರುದ್ಧ ಮಾತಾಡುವವರು ಇಂಥವ್ರ ವಿರುದ್ಧವಾಗಿ ವಿಶೇಷವಾಗಿ ನಡೀತಾ ಇರುವಂಥ ಈ ಹಲ್ಲೆಯನ್ನು ನೋಡಿದಂತಂದರೆ ಇದ್ರ ಹಿಂದೆ ಏನು ನಡೀತಾ ಇದೆ ಅಂತಲೂ ಅರ್ಥ ಆಗ್ತಾ ಇಲ್ಲ. ಇವೆಲ್ಲ ಏನು ಭಾಳ ಅಪಾಯಕಾರಿಯಾದಂಥ ಕೆಲಸಗಳೆಲ್ಲ ಏನಲ್ಲ. ವಿಚಾರವಾದ ಅಂತ ಅನ್ನೋದು ಅದು ಯಾರ ಮೇಲೂ ಏನೂ ಮಾಡುವಂಥ, ಯಾವ ಧರ್ಮನೂ ಕೂಡ ಏನೂ ಮಾಡದಂಥ, ಎಲ್ಲ ಧರ್ಮಗಳು ಒಂದು ರೀತಿಯಿಂದ ವಿಚಾರವಾದವನ್ನು ಪ್ರಚೋದನೆ ಮಾಡುವಂಥವು, ಸಂಗೋಪನೆ ಮಾಡುವಂಥವು. ಅಂಥ ಧಾರ್ಮಿಕ ಪಂಥಗಳೇ ಒಂದು ರೀತಿ ಒಟ್ಟಾಗಿ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೋದು, ಹಲ್ಲೆ ಮಾಡೋದು, ಇಂಥದ್ದನ್ನು ಮಾಡ್ತಾ ಇರೋದು ನೋಡಿದಂಥ ಭಾಳ ವಿಷಾದ ಆಗ್ತಾಯಿದೆ. ಈ ಕಲಬುರ್ಗಿ ಅವ್ರದ್ದು ಹಾಗೆ ನೋಡಿದ್ರೆ ಬರೀ ಒಂದೇ ಮತೀಯ ಮೂಲಭೂತವಾದಿಗಳು ಮಾಡಿದರು ಅಂತಲೂ ಹೇಳಲಿಕ್ಕಾಗೋದಿಲ್ಲ. 30 ವರ್ಷಗಳ ಹಿಂದೆ ಒಂದು ಆಗಿತ್ತು, ಅವರ ಲಿಂಗಾಯತ ಧರ್ಮದ ಜನರೇ ಅವ್ರ ಮೇಲೆ ಸಾಕಷ್ಟು ಅಟ್ಯಾಕ್ ಮಾಡಿ ಒಂದು ಅಪಾಯಕಾರಿಯಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು, ಭಾಳ ಅವಮಾನಕರವಾದಂಥ ರೀತಿಯಲ್ಲಿ ನಡೆಸಿಕೊಂಡ್ರು. ಇದು ಹೀಗೆ ಮುಂದುವರಿತಾ ಇರೋದನ್ನು ನೋಡಿದಂತಂದರೆ ಆಶ್ಚರ್ಯ ಆಗ್ತದೆ. ಇವತ್ತು ಕರ್ನಾಟಕದೊಳಗೆ ಅನೇಕ ಜನರು, ಸಾಹಿತಿಗಳು ಮೊದಲಾದವರು ಪೊಲೀಸ್ ರಕ್ಷಣೆ ಇಲ್ದೇನೆ ಹೊರಗೆ ಹೋಗೋದು ಸಾಧ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜ. ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ. ಡಾಕ್ಟರ್ ಚಂಪಾ ಅವರೇ, ತಾವು ಏನು ಹೇಳ್ತೀರಿ? ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು. ಹೌದು, ಗನ್ಮ್ಯಾನ್ ಅನ್ನು ಕೊಟ್ಟಿದ್ರು, ಗನ್ಮ್ಯಾನ್ ಇರಲಿಲ್ಲ, ಅವ್ರು ಒಬ್ಬರೇ ಹೋದ್ರು. ಅಂದ್ರೆ ಪ್ರತಿ ದಿವಸ ಕೂಡ 24 ಗಂಟೆ ಕೂಡ ಗನ್ಮ್ಯಾನ್ ಅನ್ನು ಇಟ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆದ್ರೆ ಏನು ವಿಚಾರವಾದ ಉಳ್ಕೊಳ್ಳುತ್ತೆ ನಮ್ಮಲ್ಲಿ ಹಂಗಾದ್ರೆ? ಇಲ್ಲ, ಯಾವಾಗಲೂ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಯಾರಿಗೆ ಗಂಡಾಂತರ ಅಂತ ಇರ್ತದೋ ಅವರೆಲ್ಲರಿಗೂ ಯಾವುದೇ ಸರ್ಕಾರ ಗನ್ಮ್ಯಾನ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನಮ್ಮ KMS ಅವ್ರು ಹೇಳಿದಂಗೆ ಒಂದು ಐಸೋಲೇಟೆಡ್ ಇವೆಂಟ್ ಅಲ್ಲ ಇದು. ಇದು ನಿರಂತರವಾಗಿ ನಮ್ಮ ದೇಶದ ಚರಿತ್ರೆಯೊಳಗೆ ನಡ್ಕೊಂಡು ಬಂದಂಥ ಒಂದು ಸಂಘರ್ಷ ಅದು. ಹೌದಾ? ವಿಚಾರವಾದಿಗಳು ಎಲ್ಲ ಕಾಲಕ್ಕೂ ಸಹಿತ ಇಂಥ ಅಪಾಯಗಳನ್ನು ಎದುರಿಸ್ಕೊತಾರೆ ಬಂತಾರೆ. ಆದರೆ ಇದು ಎಲ್ಲಿ ತನಕ ಅನ್ನೋದು ಕೇಳಬೇಕಾದ ಪ್ರಶ್ನೆ ಅದು. ಈ ಸಂಘರ್ಷ ಎಲ್ಲಿ ತನಕ? ಯಾವಾಗ ನಮ್ಮ ಜನ ಶಾಣ್ಯರಾಗ್ತಾರೆ, ಯಾವಾಗ ನಮ್ಮ ಜನ ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊತಾರೆ? ಈಗ ಜನರನ್ನು ರಕ್ಷಣೆ ಮಾಡಬೇಕಾದವರು ಜನರೇ ಹೊರತು ಬರೀ ಸರ್ಕಾರ, ಪೊಲೀಸು ಅವರಿವರು ಮಾಡಲಿಕ್ಕಾಗೋದೇ ಇಲ್ಲ. ನಿರಂತರವಾದಂಥ ಒಂದು ಜಾಗೃತಿ, ಆ ಜಾಗೃತಿಯನ್ನು ಮೂಡಿಸಬೇಕಾದಂಥ ಸಾಕ್ಷರರು, ವಿದ್ಯಾವಂತರು, ತಿಳಿದವರು, ಇವರೆಲ್ಲರಿಗೆ ಮುಖವಾಣಿ ಆಗಬೇಕಂತ ನಮ್ಮ ಮಾಧ್ಯಮಗಳು ತಮ್ಮ ಕೆಲಸ ಎಲ್ಲೋ ಆ ಕೆಲಸ ಮಾಡೋದರಲ್ಲಿ ಭಾಳ ತಪ್ಪು ಹೆಜ್ಜೆ ಇಡ್ತಾವೇನೋ ಅನ್ನೋ ಒಂದು ಸಂಶಯ ನನಗೆ ಬಂದದಲ್ಲ. ಇದನ್ನು ರಿಪೇರಿ ಮಾಡಬೇಕು. ಈ ಗಾಡಿ ಕೆಟ್ಟು ಹೋಗೈತಿ, ಈಗ
ಇನ್ನೂ ಕೆಡದಂಥ ರೀತಿಯೊಳಗೆ ರಿಪೇರ್ ಮಾಡಬೇಕಂತ ಕೆಲಸ, ಆ ಕೆಲಸದ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಅಷ್ಟೆ. ಎಸ್, ಯಾಕಂದರೆ ಸಮಾಜ ಘಾತಕರ ನಡುವೆಯಲ್ಲಿ ನಡೀತಕ್ಕಂತಹ ಕೊಲೆಗಳನ್ನು ನಾವು ನೋಡ್ತೀವಿ, ಅದು ಸಹಜ ಏನೋ ಪ್ರಕ್ರಿಯೆ ಅನ್ನುವಂಥ ರೀತಿಯಲ್ಲಿ ನೋಡ್ತೀವಿ. ಆದರೆ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ, ಸಮಾಜದಲ್ಲಿ ಒಂದು ಒಳಿತನ್ನು ಬಯಸ್ತಕ್ಕಂಥವರನ್ನ ಅಂತಹ ಸಾಫ್ಟ್ ಟಾರ್ಗೆಟ್ ಅನ್ನು ಮಾಡ್ಕೊಳ್ತಾ ಹೋಗ್ತಾ ಇರುವಂಥದ್ದನ್ನು ಗಮನಿಸಿದೆ. ಬಹುಶಃ ಯಾವ ಕಡೆಗೆ ಹೋಗುತ್ತೆ, ಬದುಕು ಕಷ್ಟ ಆಗುತ್ತಾ ಅನ್ನುವಂಥದ್ದು, ಅಥವಾ ಯಾವ ಕಾರಣಕ್ಕಾಗಿ ಇಂತಹ ಕಷ್ಟ ಎದುರಾಗ್ತಾ ಇದೆ, ಇದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿಯಾಗಿ ಬಗೆಹರಿಸಬಹುದು, ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನರೇಂದ್ರ ನಾಯಕ್ ಅವರು, ನೀವು ಬೆಳಗ್ಗೆ ಟಿವಿ9 ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇರಿ, ಇಲ್ಲಿ ಮಾತನಾಡುವಂಥದ್ದೇ ಕಷ್ಟ ಆಗಿದೆ, ಅಥವಾ ಯಾರು ಮಾತಾಡ್ತಾರೋ ಅಂಥವರಿಗೆ ಈ ರೀತಿಯಾದಂತಹ ಬೆದರಿಕೆ ಆಗುವಂಥದ್ದು ಅಥವಾ ಅವ್ರನ್ನ ಕೊಲ್ಲುವಂತಹ ಒಂದು ಪ್ರಯತ್ನ ನಡೆಯುತ್ತೆ ಅನ್ನೋಂಥದ್ದು. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಆತಂಕ ಎದುರಾಗಿರುವಂಥದ್ದು? ನನ್ನ ಹತ್ರ ಕೇಳ್ತಾ ಇದ್ದೀರಾ? ಹೌದು ಹೌದು. ಈ ನನ್ನ ಪರ್ಟಿಕ್ಯುಲರ್ ಕೇಸಲ್ಲಿ ಈ ಆತಂಕ ಜಾಸ್ತಿ ಆಗಿರೋದು ಈ ವಿನಾಯಕ್ ಬಾಳಿಗ ಪ್ರಕರಣವನ್ನು ನಾನು ಎತ್ಕೊಂಡ ಮೇಲೆ. ಯಾಕೆಂದರೆ ಈ ಪ್ರಕರಣದಲ್ಲಿ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದಿದೆ ಎನ್ನಲಾದ ವ್ಯವಹಾರ, ಕಾಶಿ ಮಠದ ಸ್ವಾಮಿ ಮತ್ತು ವಿನಾಯಕ್ ಬಾಳಿಗ ಮಧ್ಯದಲ್ಲಿ ನಡೆದಿರುವ ಪತ್ರ ವ್ಯವಹಾರ ಇದಕ್ಕೆ ಕಾರಣ ಅಂತ ಹೇಳಿ ಬಲವಾದ ಸಂಶಯಗಳು ಇವೆ. ಅಲ್ಲಿ ಬಿಲ್ಡರ್ ಬಗ್ಗೆ ಒಂದು ಕೇಸ್ ಎತ್ಕೊಂಡಿದ್ರು, ಸ್ವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಲಿಲ್ಲ ಅಂತ. ಆ ಕೇಸಿಗೆ ಏನಾಗಿದೆ ಅಂದರೆ ಆ ಫ್ಲ್ಯಾಟ್ ತಗೊಂಡವರೇ ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಬಾಳಿಗ ರೋಲ್ ಇಲ್ಲ ಅದರಲ್ಲಿ. ಇನ್ನೊಂದು ಪಕ್ಕದಲ್ಲೇ ಇರೋ ಒಂದು ಸ್ಕೂಲು, ಅಲ್ಲಿ FSIಗಿಂತ ಡಬಲ್ ಬಿಲ್ಡಪ್ ಮಾಡಿದ್ದಾರೆ. ಆ ಕೇಸ್ನ ಹಿಯರಿಂಗ್ 24ನೇ ಏಪ್ರಿಲ್ಗಿತ್ತು, 21ನೇ ಏಪ್ರಿಲ್ಗೆ ಇವರು ಕೊಲೆಯಾಗಿದೆ. ಆದರೆ ಆ ಕೇಸನ್ನು ನಾವು ಬಿಡಲಿಲ್ಲ, ನಾವೇ ಅದನ್ನು ಪರ್ಸ್ಯೂ ಮಾಡಿಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಫಸ್ಟ್ ಡೇ ಅವರನ್ನು ಕೊಂದಾಗ ಇದನ್ನು ಬಿಲ್ಡರ್ಸ್ ಲಾಬಿ ಮಾಡಿರಬಹುದು, ಬೇರೆಯವರು ಮಾಡಿರಬಹುದು ಅಂತ ಬಲವಾದ ಸಂಶಯಗಳು ಬಂದವು. ಆಮೇಲೆ ಈ ತನಿಖೆಗಳು ಎಳೆಯಾಗಿ ಬಿಚ್ಚಿ ಹೋಗ್ತಾ ಇರುವಾಗ ಲಾಸ್ಟಿಗೆ ಬಂದು ಆ ಬಾಲ್ ನಿಂತಿತು ಈ ಮಠ ಹಾಗೂ ದೇವಸ್ಥಾನದ ಕೋರ್ಟಲ್ಲಿ. ಆಗ ಅಲ್ಲಿ ನರೇಶ್ ಅಣ್ಣ ಹೆಸರು ಮೇಲೆ ಬಂತು. ಆ ಹೆಸರು ಮೇಲೆ ಬಂದಾಗ ಆತ ಪರಾರಿಯಾದ. ಆತ 3 ತಿಂಗಳು ಸಿಕ್ಕಲಿಲ್ಲ. ಸೊ ಅದಕ್ಕಾಗಿ ನಾವು ಸಾಕಷ್ಟು ಅಜಿಟೇಷನನ್ನು ಮಾಡಿ, ಬಲವಾದ ಆಂದೋಲನವನ್ನು ಮಾಡಿ, MLA ಅವರ ಮನೆ ಮುತ್ತಿಗೆ, DC ಆಫೀಸ್ ಎದುರಿಗಿದು ಎಲ್ಲ ಮಾಡಿದ ಮೇಲೆ ಕೊನೆಗೆ ಜೂನಲ್ಲಿ ಆತ ಸೆರೆ ಸಿಕ್ಕಿದ. ಸೆರೆ ಸಿಕ್ಕಿದ ಮನುಷ್ಯ 3 ತಿಂಗಳೊಳಗೆ ಬೇಲಲ್ಲಿ ಹೊರಗಡೆ ಬಂದಿದ್ದಾನೆ. ಅದು ಅಲ್ಲದೆ ಉಳಿದವರು ಕೂಡ ಆ ಕೇಸಲ್ಲಿ ಬೇಲ್ ಪಡೆದವರು ಅವ್ರ ಹಿಂದೆನೇ ಬಂದಿದ್ದಾರೆ, ಬಿಕಾಸ್ ಅವರು ಅಕ್ಯೂಸ್ ನಂಬರ್ 1 ಆಗಿದ್ದರು. ಉಳಿದ ಅಕ್ಯೂಸ್ನವರು ಕೂಡ ಈಗ ಹೊರಗಡೆ ಬಂದು, ಪರ್ಟಿಕ್ಯುಲರ್ಲಿ ಆ್ಯಕ್ಚುಯಲ್ ಕಟ್ಟಿಂಗ್ ಮಾಡಿದ ಮನುಷ್ಯನೇ ಹೊರಗಿದ್ದಾನೆ. ಸೊ ಹೀಗೆಲ್ಲ ಆಗುವಾಗ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂಥ ಒಂದು ಕಾರಣ ಬರ್ಬೋದು ನಮ್ಮ ಮುಂದೆ. ಯಾಕೆಂದರೆ ಅಡಿಕೆ ಕದ್ದವರನ್ನು 5 ವರ್ಷ ಜೈಲಲ್ಲಿ ಇಡೋರು ಈ ಮನುಷ್ಯನನ್ನು ಕತ್ತರಿಸಿದವನಿಗೆ 3 ತಿಂಗಳಲ್ಲಿ ಬೇಲ್ ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಕಾರಣ ಏನಿರಬಹುದು? ಇನ್ವೆಸ್ಟಿಗೇಷನ್ಸು ಯಾಕೆ ಒಂದು ಹಂತದಲ್ಲಿ ನಿಂತಿವೆ? ಈ ಪ್ರಕರಣದ ಹಿಂದೆ ನಡೆದದ್ದು ಏನು, ನಿಜವಾದ ರೂವಾರಿಗಳು ಯಾರು ಎಂಬುದು ಇನ್ನೂ ಹೊರಗೆ ಬರಲಿಲ್ಲ. ನಾಡ್ದು 21 ತಾರೀಕಿಗೆ ಮತ್ತೆ ಅದೇ ಹಿಯರಿಂಗ್ ಇದೆ, ಆ ಕೇಸನ್ನು ಕಮಿಟ್ ಮಾಡುವಂಥ ಹಿಯರಿಂಗ್ ಇದೆ. ಅದರಲ್ಲೂ ನಾವು ಬಾಳಿಗಾರ ತಂದೆಯವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೇಕು ಅಂತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದರು. ಅದರ ಪ್ರಕಾರ ಒಬ್ಬರನ್ನ ಅಪಾಯಿಂಟ್ ಮಾಡಿದರು. ಆದರೆ ನರೇಶ್ ಅಣ್ಣೆ ಕೋರ್ಟಿಗೆ ಹೋಗಿ ಅದರ ಮೇಲೆ ಸ್ಟೇ ತಂದಿದ್ದಾರೆ. ಬೇಲ್ ಕಂಡೀಷನ್ಗಳನ್ನು ರಿಲ್ಯಾಕ್ಸ್ ಮಾಡಿ ಹೈಕೋರ್ಟಿಂದ ಪಡ್ಕೊಂಡಿದ್ದಾರೆ. ಸೊ ಇದಕ್ಕೆಲ್ಲ ಬಲವಾದ ಸ್ಥಾಪಿತ ಹಿತಾಸಕ್ತಿಗಳೆಲ್ಲ ಒಟ್ಟಿಗೆ ಸೇರಿ ಈ ಹಂತಕರನ್ನು ಬೆಂಬಲಿಸ್ತಾ ಇವೆ ಎಂಬ ಬಲವಾದ ಸಂಶಯಗಳಿವೆ. ಅದರದ್ದೇ ಒಂದು ಪಾತ್ರ, ಯಾರು ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅವರನ್ನು ಕೂಡ ಎಲಿಮಿನೇಟ್ ಮಾಡಿದರೆ ಆಮೇಲೆ ಹೋರಾಟಗಳೆಲ್ಲ ನಿಲ್ತವಲ್ಲ. ಬಾಳಿಗಾರ ತಂದೆ 86 ವರ್ಷ ಆಯಿತು, ಉಳಿದಿರೋದು 4 ಮಂದಿ ಹೆಣ್ಣುಮಕ್ಕಳು, ಅವರೇನು ಮಾಡ್ತಾರೆ? ಅದಕ್ಕಾಗಿ ಬಲವಾಗಿ ನಿಂತಿರೋದು ನಾನು. ಆ ದಿನದಿಂದ 21ನೇ ತಾರೀಕಿನಿಂದ ಆ್ಯಕ್ಚುಲಿ ನನಗೆ ವಿನಾಯಕ್ ಬಾಳಿಗನ ಪರಿಚಯವೇ ಇಲ್ಲ. ಅವನ ತಂದೆ ನಮ್ಮ ತಂದೆ ಫ್ರೆಂಡ್ ಅಷ್ಟೇ. ವಿನಾಯಕ್ ಬಾಳಿಗೆ ನನ್ನ ಪರಿಚಯ ಇದ್ದಿರ್ಬೋದು, ಬಿಕಾಸ್ ಹಿ ವಾಸ್ ಮಚ್ ಜೂನಿಯರ್ ನಮಗಿಂತ. ಅದೇ ಆ ಕೇಸಲ್ಲಿ ಇಂಟ್ರೆಸ್ಟೇ ತೆಗೆದಿದ್ದು ಇದರಿಂದಾಗಿ.
ಆಮೇಲೆ ಮುಂದುವರಿಸ್ತಾ ಹೋದಾಗ ಹೆಸರುಗಳೆಲ್ಲ ಹೊರಗೆ ಬಂತು. ಹೆಸರುಗಳೆಲ್ಲ ಹೊರಗೆ ಬಂದ ಮೇಲೆ ನಾವು ಬಾಯಿ ಮುಚ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ಹೋರಾಟಗಳನ್ನು ನಾನು ಮುಂದುವರಿಸ್ಬೋದು, ಆ ಹೋರಾಟಗಳನ್ನು ಮುಂದುವರಿಸಿದ್ದೇನೆ. ಆ ದೇವಸ್ಥಾನದ ಬಗ್ಗೆ ಕೇಸ್ಗಳನ್ನು ಹಾಕಿದ ಬಾಳಿಗ, ಅದನ್ನು ನಾನು ಮುಂದುವರಿಸೋ ಹಾಗಿಲ್ಲ. ಯಾಕೆಂದರೆ ದೇವಸ್ಥಾನದ ಬಗ್ಗೆ ಕೇಸ್ ಹಾಕಿದರೆ ಐ ಆಮ್ ಎ ಡಿವೋಟಿ ಆಫ್ ವೆಂಕಟರಮಣ ಅಂತ ಡಿಕ್ಲರೇಷನ್ ಕೊಡಬೇಕು. ಅದು ನಾನು ನಾಸ್ತಿಕ, ನಾನು ಕೊಡೋದು ಸಾಧ್ಯನೇ ಇಲ್ಲ. ಸೊ ಆತ ಅದ್ರ ಬಗ್ಗೆ ಹಲವಾರು ಮಾಡಿದ್ದ. ಒಂದು ಸ್ಪೆಷಲ್ ಆಡಿಟ್ ಆಗಬೇಕು, ಆಡಿಟ್ ಆಗಬೇಕಂತೇಳಿ ಅಪ್ಲಿಕೇಶನ್ ಹಾಕಿದ. ಸ್ಪೆಷಲ್ ಆಡಿಟರ್ ಅಪಾಯಿಂಟ್ ಆಗಿದ್ದರು. ಈ ಸ್ಪೆಷಲ್ ಆಡಿಟರ್ ಅಪಾಯಿಂಟ್ ಆಗಿ ಒಪ್ಕೊಂಡಿದ್ದಾರೆ, ಫೀಸ್ ಅಂತ ಫಿಕ್ಸ್ ಆಗಿದೆ. ಆದರೆ ಈ ಕೊಲೆ ನಡೆದ ಮೇಲೆ ಈ ಆಡಿಟರ್ ನನ್ನ ಅಲ್ಲಿ ಹೋಗುವ ಸ್ಟಾಫ್ಗಳಿಗೆ ಯಾವುದೇ ರಕ್ಷಣೆ ಭರವಸೆ ಇಲ್ಲದ ಕಾರಣ ನಾನು ಆಡಿಟ್ ಮಾಡೋದಿಲ್ಲ ಅಂತ ಹೇಳಿ ಇವತ್ತಿಗೂ ಆ ಅಕೌಂಟ್ಸ್ನ ಆಡಿಟ್ ನಡೆಯಲಿಲ್ಲ. ಎಸ್, ನರೇಂದ್ರ ನಾಯಕ್ ಅವರ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಡಾಕ್ಟರ್ ಸಿದ್ಲಿಂಗ ಅವರೇ, ಈ ರೀತಿಯಾದಂತಹ ಅಂದರೆ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥವ್ರನ್ನ ಮುಗಿಸ್ಬಿಟ್ರೆ ಎಲ್ಲವೂ ಕೂಡ ಸಲೀಸು ಅನ್ನುವಂತಹ ರೀತಿಯಾದಂತಹ ಮನಸ್ಥಿತಿ ಮತ್ತು ಇದಕ್ಕೆ ಪೂರಕವಾದಂಥ ನಮ್ಮ ವ್ಯವಸ್ಥೆಯು ಕೂಡ ಚುರುಕಾಗಿ ಕೆಲಸ ಮಾಡದೇ ಇದ್ರೆ ಯಾವ ರೀತಿಯಂತ ಹೋರಾಟವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ತಪ್ಪಿನ ವಿರುದ್ಧ ಹಾಗೆ ಹೋರಾಟ ಮಾಡೋದು ಹೇಗೆ ಡಾಕ್ಟರ್ ಸಿದ್ಲಿಂಗ ಅವರೇ? ಒಂದು ಈ ಸಮಾಜದಲ್ಲಿ ಅನ್ಯಾಯ ನಡೆದಾಗ, ವಂಚನೆ ನಡೆದಾಗ ಅದರ ವಿರುದ್ಧ ಹೋರಾಟ ಮಾಡೋ ಜನವೇ ಕಮ್ಮಿ ನಮ್ಮಲ್ಲಿ. ಈ ನಮ್ಮ ಜನರ ಸ್ವಭಾವ ಹೆಂಗಿದೆ ಅಂದರೆ, ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಯಾರ್ದೋ ಕೊಲೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಆದರೂ ಅದ್ರ ಸುದ್ದಿಗೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ಇನ್ನೊಬ್ಬರು ಈ ಅನ್ಯಾಯದ ವಿರುದ್ಧ ಹೋರಾಡಲಿ ಅಂತ ಅಪೇಕ್ಷೆ ಪಡ್ತಾರೆ ಸಾಮಾನ್ಯ ಜನರು. ಪರಿಸ್ಥಿತಿ ಹಿಂಗಿರುವಾಗ ಒಂದು ಅನ್ಯಾಯದ ವಿರುದ್ಧ ನರೇಂದ್ರ ನಾಯಕರು ಹೋರಾಟಕ್ಕೆ ನಿಂತದ್ದು ನಿಜವಾಗ್ಲೂ ಕೂಡ ಅಭಿನಂದನೀಯವಾದ ಕೆಲಸ. ಸಮಾಜದ ಪರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಅನ್ಯಾಯದ ವಿರುದ್ಧ. ಇವರಿಗೆ ಪೊಲೀಸರು ರಕ್ಷಣೆ ಕೊಡೋದಷ್ಟೇ ಅಲ್ಲ, ಸರ್ಕಾರ ರಕ್ಷಣೆ ಕೊಡಬೇಕು, ಜನಸಾಮಾನ್ಯರು ಕೂಡ, ಸಮಾಜವೂ ಕೂಡ ಇವರನ್ನ ಬೆಂಬಲಿಸಬೇಕು. ಇಂಥ ವ್ಯಕ್ತಿಗಳ ಅಗತ್ಯ ಇವತ್ತು ನಮ್ಮ ಸಮಾಜಕ್ಕಿದೆ. ದುರದೃಷ್ಟವಶಾತ್ ಇಂಥವರ ಮೇಲೆ ಇವರನ್ನು ಮುಗಿಸ್ಬಿಡಬೇಕು ಅಂತಕ್ಕಂಥ ದುಷ್ಟಶಕ್ತಿಗಳು ಎಚ್ಚೆತ್ತುಕೊಂಡು ಬಲವಾಗ್ತಾ ಇರೋದು ಭಾಳ ಅನ್ಯಾಯ. ಈ ವಿಚಾರದಲ್ಲಿ ಅದರಲ್ಲೂ ಯಾರು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾರೆ, ವೈಚಾರಿಕತೆಯನ್ನು ರೂಢಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ. ನರೇಂದ್ರ ನಾಯಕರು ತಾವು ನಾಸ್ತಿಕರು ಅಂತ ಹೇಳಿದ್ರು. ನಾನು ಹೇಳ್ತೇನೆ, ಅನ್ಯಾಯ ನಡೆದಾಗ ನರೇಂದ್ರ ನಾಯಕರಂಥ ನಾಸ್ತಿಕರು ಕೂಡ ಹೋರಾಟ ಮಾಡಬೇಕು, ಆಸ್ತಿಕರು ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಇದೊಂದು ಮನುಷ್ಯತ್ವದ ಪ್ರಶ್ನೆ, ನ್ಯಾಯ ಅನ್ಯಾಯದ ಪ್ರಶ್ನೆ, ಧರ್ಮದ ಪ್ರಶ್ನೆ. ಆದ್ದರಿಂದ ನರೇಂದ್ರ ನಾಯಕರ ಹೋರಾಟಕ್ಕೆ ಬೆಂಬಲಿಸುವ ಬದಲು ದುಷ್ಟಶಕ್ತಿಗಳು ಅವರನ್ನೇ ಮುಗಿಸೋಕೆ ಹೊಟ್ಟಿರೋದು ಇದೆಯಲ್ಲ, ಇದು ನಮ್ಮ ನಾಗರಿಕ ಸಮಾಜಕ್ಕೆ ಒಡ್ಡಿದಂಥ ಒಂದು ಸವಾಲು. ಇದನ್ನು ನಾವು ಸ್ವೀಕರಿಸಬೇಕು ಮತ್ತು ಆ ದುಷ್ಟಶಕ್ತಿಗಳನ್ನು ಬಗ್ಗು ಬಡಿಬೇಕು. ನಿಜ. ಡಾಕ್ಟರ್ ಸಿದ್ಲಿಂಗ ಅವರೇ, ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ನಾವು ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ನರೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಡಾಕ್ಟರ್ ಮರಳುಸಿದ್ದಪ್ಪ ಅವರೇ, ಈ ಪ್ರಕರಣದಲ್ಲಿ ಇಂಡಿವಿಜುವಲ್ ಕೇಸ್ ಇರ್ಬೋದು, ಹೋರಾಟ ಇರ್ಬೋದು, ಆದರೆ ಆ ಯಾವ ಹಂತಕರಿದ್ದಾರೋ, ಯಾರ ಮೇಲೆ ಆರೋಪ ಇದೆಯೋ ಅವರು ನಿರಾಯಸವಾಗಿ ನಿರಾಳರಾಗಿ ಓಡಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ನಡುವೆ ಇದ್ದಾಗ ಬಹುಶಃ ಇಂಥದ್ದೆಲ್ಲವೂ ಕೂಡ ಇಷ್ಟು ಧೈರ್ಯ ಬರೋದಕ್ಕೆ ಸಾಧ್ಯನಾ ಅಂತ. ನರೇಂದ್ರ ನಾಯಕ್ ಅವರು ಮಾತನಾಡುವಾಗ ಒಂದು ವಿಚಾರ ಹೇಳಿದರು, ಸ್ಥಾಪಿತ ಹಿತಾಸಕ್ತಿಗಳನ್ನು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರನ್ನ ಮುಗಿಸ್ಬಿಡೋ ಅಂತ ಒಂದು ಇದಿದೆ, ಸಂದರ್ಭ ಇದೆ ಇವತ್ತು ಇಡೀ ದೇಶದಲ್ಲಿ. ಈಗ ಬಾಳಿಗ ಅವರು ಸ್ಥಾಪಿತ ಹಿತಾಸಕ್ತಿಯನ್ನು ಪ್ರಶ್ನಿಸಿದರು, ಅವ್ರನ್ನ ಮುಗಿಸಿದರು. ಅವರಿಗೆ ಬೆಂಬಲವಾಗಿ ನಿಂತಂಥ ನರೇಂದ್ರ ನಾಯಕರ ಮೇಲೆ ಈಗ ಒಂದು ಸ್ಕೆಚ್ ನೀವು ಹೇಳೋ ಪ್ರಕಾರ ನಡೀತಾ ಇದೆ. ಇದು ಒಂದು ನಾಗರಿಕ ಸಮಾಜ ಆಗಿದ್ದರೆ ಪ್ರಶ್ನೆ ಮಾಡಿದವರಿಗೆ ಸಮಜಾಯಿಷಿ ಕೊಡಬೇಕು, ಪ್ರಶ್ನೆ ಮಾಡಿದವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ಅದು ನಾಗರಿಕ ಸಮಾಜದ ಲಕ್ಷಣ. ಅನಾಗರಿಕ ಸಮಾಜದಲ್ಲಿ ಏನಾಗುತ್ತೆ ಅಂದರೆ, ಜೊತೆಯಲ್ಲಿ ಪ್ರಶ್ನೆ ಮಾಡಿದವರು ಬಹಳ ಕಸಿವಿಸಿಯಾಗುವಂತಹ ವಿಚಾರಗಳನ್ನು ಕೇಳಿದಾಗ ಅವ್ರಿಗೆ ಉತ್ತರ ಕೊಡೋದ್ರ ಬದಲು ಅವ್ರನ್ನ ಮುಗಿಸ್ಬಿಡ್ಬೇಕು ಅನ್ನುವಂತಹ ಒಂದು ಹಂತಕ್ಕೆ ಹೋಗುತ್ತೆ. ಇದು ಇವತ್ತಿಂದಲ್ಲ, ಪ್ರಾಚೀನ ಕಾಲದಿಂದಲೂ ಇದಿತ್ತು. ಆದರೆ ಪ್ರಾಚೀನ ಕಾಲ ರಾಜಪ್ರಭುತ್ವ. ಸಾಕ್ರೆಟೀಸ್ ಕೆಲವು ಪ್ರಶ್ನೆ ಅವನು ಹೇಳ್ತದ್ದ ಚಿಕ್ಕ ಹುಡುಗರಿಗೆಲ್ಲ, ಯಾರೇ ದೊಡ್ಡ ಮನುಷ್ಯ ಇರಲಿ ಪ್ರಶ್ನೆ ಮಾಡದೆ ಅವನ ಮಾತನ್ನು ಒಪ್ಕೋಬೇಡಿ.
ರಾಜ ಆಗಿದ್ದರೂ ಸಹ ಅವನನ್ನು ಪ್ರಶ್ನೆ ಮಾಡಿ ಅವನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದ್ರೆ ಅವನು ಒಪ್ಕೊಳ್ಳಿ, ಇಲ್ಲದೇ ಇದ್ದರೆ ನಿರಾಕರಿಸಿ. ಆವಾಗ ಏನು ಮಾಡಿದರು, ರಾಜಪ್ರಭುತ್ವ ಇದ್ದದ್ರಿಂದ ಅವನನ್ನು ಒಂದು ವಿಚಾರಣೆ, ಕಾಂಗ್ರೂ ಕೋರ್ಟ್ ಥರ ವಿಚಾರಣೆ ಮಾಡಿ ಅವನಿಗೆ ವಿಷ ಕೊಟ್ಟು ಸಾಯಿಸಿದರು. ಪ್ರಜಾಪ್ರಭುತ್ವದಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನಗಳನ್ನು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಕನ್ವಿನ್ಸ್ ಮಾಡೋದು ಕಷ್ಟ. ಆವಾಗ ಏನು ಮಾಡ್ತಾರೆ, ಕಾನೂನು ಇದೆ, ಕೋರ್ಟ್ ಇದೆ, ಇಷ್ಟೆಲ್ಲ ಇರುವಾಗ ಪ್ರಶ್ನೆ ಕೇಳೋರನ್ನ ಹೀಗೆ ನಾಗರಿಕ ಮಾರ್ಗದಲ್ಲಿ ಅವ್ರಿಗೆ ಉತ್ತರ ಕೊಡೋದಾಗಲಿ ಕನ್ವಿನ್ಸ್ ಮಾಡೋದಾಗಲಿ ಅಗತ್ಯ ಇಲ್ಲ. ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಏನಿದೆ ಅದೇನು ಮಾಡುತ್ತೆ, ಮೇಲ್ನೋಟಕ್ಕೆ ಒಂದು ಪ್ರಭುತ್ವ ಇದೆ, ಆಳದಲ್ಲಿ ಇನ್ನೊಂದು ಮಾಫಿಯಾ ಇದೆ. ಈ ಮೇಲಿನ ಪ್ರಭುತ್ವಕ್ಕೂ ಆಳದ ಮಾಫಿಯಾಕ್ಕೂ ನಿರಂತರ ಸಂಬಂಧ ಇದೆ. ಪ್ರಭುತ್ವ ಯಾವುದನ್ನು ತರ್ಕಬದ್ಧವಾಗಿ ಉತ್ತರಿಸೋಕ್ಕೆ ಸಾಧ್ಯ ಇಲ್ವೋ ಅಂಥ ಸಂದರ್ಭದಲ್ಲಿ ಅಂಥ ಪ್ರಶ್ನೆ ಕೇಳೋರು ಬಾಯಿ ಮುಚ್ಚಿಸೋದಕ್ಕೆ ಅವರೇನು ಮಾಡ್ತಾರೆ, ಪ್ರಭುತ್ವ ಈ ಮಾಫಿಯಾದ ಬೆಂಬಲ ತಗೊಳುತ್ತೆ. ಈ ಮಾಫಿಯಾ ಆವಾಗ ಅವ್ರ ಬಾಯಿ ಮುಚ್ಚಿಸುತ್ತೆ. ಇದು ಈ ಪ್ರಭುತ್ವಕ್ಕೂ ಮತ್ತು ಮಾಫಿಯಾಕ್ಕೂ ಇರುವಂತಹ ಒಂದು ಸಂಬಂಧ ಇದೆಯಲ್ಲ, ಅದು ಹೆಚ್ಚು ಹೆಚ್ಚು ಘನಿಷ್ಠವಾಗ್ತಾ ಇದೆ, ಹೆಚ್ಚು ಹೆಚ್ಚು ಭಯಾನಕವಾಗ್ತಾ ಇದೆ. ಅದರಲ್ಲೂ ಸಮಕಾಲೀನ ಸಂದರ್ಭದಲ್ಲಿ ಭಾರತದಲ್ಲಿ ಇದರ ವಿವರಗಳಿಗೆ ನಾನು ಹೋಗೋದಿಲ್ಲ. ಇದು ನೀವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿರೋರು ದಿವಸ ನಿಮಗೆ ಡೆಲ್ಲಿನಲ್ಲಿ ಏನು ನಡೆಯುತ್ತೆ, ಬೆಂಗಳೂರಿನಲ್ಲಿ ಏನು ನಡೆಯುತ್ತೆ, ಮಂಗಳೂರಿನಲ್ಲಿ ಏನು ನಡೆಯುತ್ತೆ, ದಿವಸ ಬರ್ತಾ ಇದೆ. ಇದು ಭಾಳ ಗಾಢವಾಗ್ತಾ ಇದೆ. ಇವತ್ತು ಮೇಲ್ನೋಟಕ್ಕೆ ಪ್ರಭುತ್ವ, ಪೊಲಿಟಿಕಲ್ ಪವರ್ ನಮ್ಮನ್ನು ಆಳ್ತಾ ಇದೆ ಅಂತ ಕಂಡು ಬಂದರೂ ನಿಜವಾಗಿ ನಮ್ಮನ್ನು ಆಳ್ತಾ ಇರೋದು ಪೊಲಿಟಿಕಲ್ ಪವರ್ ಜೊತೆಯಲ್ಲಿ ಒಂದು ಆಳವಾದ ಸಂಬಂಧವನ್ನು ಇಟ್ಟುಕೊಂಡಿರುವ ಮಾಫಿಯಾ. ಈ ಮಾಫಿಯಾನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ರಾಜಕೀಯ ಪ್ರಭುತ್ವ ಶಕ್ತಿಯೇ ಅವರಿಗೆ ಆಶ್ರಯ ಕೊಟ್ಟಿದೆ. ಇದು ಭಾಳ ಸಂಕೀರ್ಣವಾದ ಸಮಸ್ಯೆ. ಈ ಸಂಕೀರ್ಣವಾದ ಸಮಸ್ಯೆ ಇದೆಯಲ್ಲ, ಈ ಜಾಲದಿಂದ ಹೊರಗಡೆ ಬರಬೇಕಾದ್ರೆ ಒಂದು ಹೋರಾಟ, ಸ್ವಾತಂತ್ರ್ಯ ಹೋರಾಟವನ್ನು ಗಾಂಧೀಜಿಯವರು ಮಾಡಿದ್ರಲ್ಲ, ಅಂಥದ್ದೇ ಒಂದು ಹೋರಾಟ ಬೇಕೋ ಏನೋ ಇಂಥ ಸಂದರ್ಭದಲ್ಲಿ ನರೇಂದ್ರ ನಾಯಕ್ ಅಂತವರು ಧೈರ್ಯ ಕಳ್ಕೋಬಾರ್ದು. ಜೊತೆಯಲ್ಲಿ ಇಂತಹ ಹೋರಾಟವನ್ನು ವೈಯಕ್ತಿಕ ಮಟ್ಟದಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಒಂದು ದೊಡ್ಡ ಹೋರಾಟವಾಗಿ ಅವರು ಅದನ್ನು ಗ್ರಹಿಸಬೇಕು. ಅದಕ್ಕೆ ತಕ್ಕ ಶಕ್ತಿಯನ್ನು ಅವರು ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಪ್ರೊಫೆಸರ್ ಚಂಪಾ ಅವರು ತಾವ್ಯಾವ ರೀತಿ ಕೇಳ್ತೀವಿ, ಯಾಕೆಂದರೆ ಇಲ್ಲಿಗ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಬಾಯಿ ಮುಚ್ಚಿಸುವಂಥ ಅಂದರೆ ಬಾಯಿ ಮುಚ್ಚಿಸುವಂಥದ್ದು ಒಬ್ಬೊಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದೊಂದು ಕಾರಣ ಆಗಬಹುದು. ಕಾರಣಗಳು ಇಂಡಿವಿಜುವಲ್ ಕಾರಣಗಳು ಕೂಡ ಇರ್ಬೋದು, ಜನರಲ್ ಆಗಿರ್ತಕ್ಕಂಥ ಕಾರಣಗಳು. ಆದರೆ ಈ ಕಾರಣಗಳ ಮೂಲಕ ಬಾಯಿ ಮುಚ್ಚಿಸ್ತಾ ಹೋದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ನಾವು? ಎಲ್ಲಿಗೆ ಹೋಗೋದಲ್ಲ, ಹಾಳಾಗಿ ಹೋಗ್ತಾವೆ ಅಷ್ಟೇ. ಹೇಳಿದಿರಲ್ಲ ಮರುಸಿದ್ದಪ್ಪನವರು, ಮೇಲುಗಡೆ ಪ್ರಭುತ್ವ, ಆಳದೊಳಗೆ ಮಾಫಿಯಾ, ಇವರಿಬ್ಬರ ನಡುವೆ ಸ್ಯಾಂಡ್ವಿಚ್ ಆಗೋರು ಪ್ರಜೆಗಳು. ಎಲ್ಲನೂ ಪ್ರಜೆಗಳ ಹೆಸರಿನಲ್ಲೇ ಮಾಡ್ತಿರೋದು ಅವರು. ನಿಜ. ನಮಗೆ ಬೇಡವಾದಂಥ ಒಂದು ಶಕ್ತಿ ಅಧಿಕಾರಕ್ಕೆ ಬಂದರೂ ಸಹಿತ ಅದು ಪ್ರಜಾಸತ್ತೆಯ ಮಾರ್ಗವಾಗಿಯೇ ಬಂದಿರೋದು. ಜನಾದೇಶವನ್ನು ಪಡ್ಕೊಂಡೇ ಈ ಪ್ರಭುತ್ವಗಳು ಬರ್ತಾ ಇರೋದಲ್ಲ. ಈ ಒಟ್ಟಾರೆ ಪರಿಸ್ಥಿತಿ ಹಿಂಗಿದ್ದಾಗ ಇದು ರಿಪೇರಿ ಆಗಬೇಕಲ್ಲ. ರಿಪೇರಿ ಮಾಡೋರು ಯಾರು? ಪ್ರಭುತ್ವದವರಿಗೆ ರಿಪೇರಿ ಮಾಡೋ ಮನಸ್ಸಿಲ್ಲ, ಮಾಫಿಯಾದವ್ರಿಗೆ ಸಾಧ್ಯ ಇಲ್ಲ. ಮಾಡಬೇಕಾದ್ರೆ ನಿಮ್ಮಂಥ ಪ್ರಜೆಗಳೇ ಮಾಡಬೇಕು. ನರೇಂದ್ರ ನಾಯಕ್ ಅವರ ಹೋರಾಟ ಐತಲ್ಲ, ಅದು ವೈಯಕ್ತಿಕ ಹೋರಾಟ ಅಲ್ಲ. ಅದು ಒಂದು ಕಾಸ್ ಸಲುವಾಗಿ ಪ್ರಜಾಸತ್ತೆ, ಸಂವಿಧಾನ, ಆ ಮೌಲ್ಯಗಳು, ನಮ್ಮ ಹಿರಿಯರು ಏನೇನೋ ಹೋರಾಟ ಮಾಡಿ ತ್ಯಾಗ ಮಾಡಿ ಗಳಿಸ್ಕೊಟ್ಟಂಥ ಒಂದು ದೊಡ್ಡ ನಿಧಿ ಅದು. ಆ ನಿಧಿಯನ್ನು ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವು ಎಲ್ಲ ರೀತಿಯೊಳಗೆ ಪ್ರಜ್ಞಾವಂತರಾಗಿ ಕರ್ತವ್ಯಬದ್ಧರಾಗಿ ಕೆಲಸ ಮಾಡಿದರೆ ಮಾತ್ರ ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಬಹುದು. ಎಸ್, ಈ ದಬ್ಬಾಳಿಕೆ ವಿರುದ್ಧ ಪ್ರತಿ ಹೋರಾಟ ನಿರಂತರವಾಗಿ ನಡೆದತ್ತಲ್ಲ, ಆ ಹೋರಾಟದೊಳಗೆ ನಂಬಿದ್ದಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಬದುಕೋದು ಕಷ್ಟ ಅಲ್ಲ, ನಿಜ, ಬದುಕಲಿಕ್ಕೆ ಸಾಧ್ಯ. ಹೋರಾಟ ಮಾಡಬೇಕು. ನಿಜ. ನರೇಂದ್ರ ನಾಯಕ್ ಅವರೇ, ಈ ರೀತಿಯಾದಂತಹ ಅಟ್ಯಾಕ್ಗೆ ಮಾಡುವಂತಹ ಪ್ರಯತ್ನ ಇದು ಯಾವತ್ತಾರು ನಿಮ್ಮನ್ನು ಅಧೈರ್ಯಗೊಳಿಸೋದಕ್ಕೆ ಸಾಧ್ಯನಾ ಅಂತ? ಇಂಥ ಪ್ರಯತ್ನಗಳು ತುಂಬ ನಡೆದಿವೆ. ಸುಮಾರು 40 ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ. ವಿಚಾರವಾದಿ ವಿಷಯಗಳಿಗಾಗಿ ನನ್ನ ಮೇಲೆ ಅಟ್ಯಾಕ್ ನಡೆದಿದೆ. ಬಳಕೆದಾರರ ಆಂದೋಲನದಲ್ಲಿ ಕೆಲಸಕ್ಕೆ ಮಾಡಿದ್ದಕ್ಕಾಗಿ ನಡೆದಿದೆ.
ಆಮೇಲೆ ಪರ್ಸ್ನಲ್ ಲೆವೆಲಲ್ಲಿ ಯಾರ ಮೇಲೆ ಇದಾಗ್ತಾ ಇರುವಾಗ ಪ್ರತಿಭಟಿಸಿದಾಗ ಆಗಲೂ ಆಗಿದೆ. ಯಂಗರ್ ಡೇಸಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೆ, ರಿಫ್ಲೆಕ್ಸಸ್ ಫಾಸ್ಟ್ ಆಗಿತ್ತು, ಸೊ ಬೇಗನೆ ನಾನೇನು ಮಾಡ್ತಿದ್ದೆ. ಇವಾಗ ನನಗೆ ವಯಸ್ಸಾಗಿದೆ, 66 ಆಗಿದೆ. ಸೊ ಪ್ರಾಯಶಃ ರಿಫ್ಲೆಕ್ಸಸ್ ಸ್ವಲ್ಪ ಸ್ಲೋ ಆಗಿರ್ಬೋದು, ಆದರೆ ಮೈಂಡ್ ಇನ್ನೂ ಸ್ಲೋ ಆಗಿಲ್ಲ. ಇಂಥ ಯಾವುದೇ ಅಟ್ಯಾಕಿಂದ ನಾನು ವಿಚಲಿತನಾಗೋದಿಲ್ಲ. 1995 ಗಣಪತಿ ಹಾಲು ಕುಡಿಯೋದಿಲ್ಲ, ಅದು ಸರ್ಫೇಸ್ ಟೆನ್ಷನ್ ಅಂತ ತೋರಿಸ್ದಕ್ಕಾಗಿ ನನ್ನ ಮೇಲೆ ಕಲ್ಲೆಲ್ಲ ಬಿಸಾಡಿ ನನ್ನ ತಲೆಗೆ ಸ್ಟಿಚ್ಗಳು ಬಿದ್ದಿದ್ದು. ಆಮೇಲೆ ನನ್ನ ಮೇಲೆ ಅಟ್ಯಾಕ್ ಮಾಡಿ ಸ್ಕೂಟರಿದ್ದು ಕೇಬಲ್ ಕಟ್ ಮಾಡಿದೆ 2 ಸಾರಿ. ಸೊ ಇಂಥದ್ದೆಲ್ಲ ನಮ್ಗೆ ಸಾಮಾನ್ಯ. ಇದಕ್ಕೆಲ್ಲ ಭಯಪಟ್ಟು ಕೂತರೆ ನಾವು ಬದುಕೋ ಹಂಗಿಲ್ಲ. ಯಾಕೆ ಗೊತ್ತಾ, ಇಂಥ ಅಟ್ಯಾಕ್ಗಳಿಗೆ ಹೆದರಿ ಕೂತರೆ ನಾನು ಇಂಚಾಗಿ ಸಾಯ್ತೇನೆ. ಇಂಥ ಅಟ್ಯಾಕ್ ಆದರೆ ಒಂದೇ ಸಾರಿ ಸಾಯ್ತೇನೆ. ಡೈಯಿಂಗ್ ಅಟ್ ಒನ್ ಸ್ಟೇಜ್ ಈಸ್ ಪ್ರಿಫರೇಬಲ್ ಟು ಡೈಯಿಂಗ್ ಇಂಚ್ ಬೈ ಇಂಚ್. ಇನ್ನೊಂದು ಹೇಳ್ತೇನೆ, ಅಖಿಲ ಭಾರತ ವಿಚಾರವಾದಿಗಳ ಒಕ್ಕೂಟದ ಪ್ರೆಸಿಡೆಂಟ್ ನಾನು, ವೈಸ್ ಪ್ರೆಸಿಡೆಂಟ್ ನರೇಂದ್ರ ದಬೋಲ್ಕರ್ ಆಗಿದ್ದರು. ಮೊದಲು ಪ್ರೆಸಿಡೆಂಟ್ ಅಂತ ತೆಗೆದು ಆಮೇಲೆ ವೈಸ್ ಪ್ರೆಸಿಡೆಂಟಿಗೆ ಹೋಗಬೇಕಿತ್ತಲ್ವಾ, ಇಲ್ಲ ಅವರು ವೈಸ್ ಪ್ರೆಸಿಡೆಂಟ್ ಅಂತ ತೆಗೆದುಬಿಟ್ರು. ಅದೇ ಕರ್ನಾಟಕದ ಲಿಸ್ಟ್ ಮಾಡಿದ್ರು, ನಂಬರ್ 1 ಭಗವಾನ್ ಇದ್ದರು, ನಂಬರ್ 7 ನಾನಿದ್ದೆ. ಆವಾಗ ಹೇಳಿದೆ ತಮಾಷೆ, ಏನು ಸರ್ ನೀವು 1 ಇದ್ದೀರಾ, ನಾನು 7 ಇದ್ದೀನಿ, ಇನ್ನೂ 6 ಮಂದಿ ಇದ್ದಾರೆ ನಮ್ಮ ಮಧ್ಯದಲ್ಲಿ ಅಂತ. ಆಗ ಅವ್ರು ಹೇಳಿದರು, ನಾಯಕರೇ ಅವರು ಲಿಸ್ಟ್ ಪ್ರಕಾರ ಹೋಗ್ತಾರಂತ ನಿಮ್ಗೆ ಏನು ರೀ ಗ್ಯಾರಂಟಿ ಇದೆ ಅಂತ ಹೇಳಿದರು. ಸುಮ್ಮನೆ ತಮಾಷೆ ಮಾಡ್ಕೊಳ್ತಾ ಇರ್ತೀವಿ ನಾವು ಒಬ್ಬರಿಗೆ. ಆದರೆ ಇದು ಯಾವತ್ತೂ ನನ್ನನ್ನು ಯಾವುದೇ ಹೋರಾಟದಿಂದ ವಿಚಲಿತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಎಕ್ಸಾಕ್ಟ್ಲಿ. ನರೇಂದ್ರ ನಾಯಕ್ ಅವರೇ, ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಪ್ರೊಫೆಸರ್ ಗಿರಡಿ ಅವರೇ ತಮಗೂ ಕೂಡ ಧನ್ಯವಾದ. ಪ್ರೊಫೆಸರ್ ಚಂಪಾ ಅವರೇ, ಬಳಸಿದ್ದಪ್ಪ ಅವರೇ ತಮಗೂ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ವಿಚಾರವಾದಿಯಾಗಿರ್ತಕ್ಕಂತಹ ನರೇಂದ್ರ ನಾಯಕ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಪ್ರಯತ್ನ ನಡೆದಿದೆ. ಈ ವಿಚಾರದಲ್ಲಿ ಇಡೀ ಸಮಾಜ ಒಂದಾಗಿ ನಿಲ್ಲಬೇಕಾಗಿರ್ತಕ್ಕಂಥ, ಆಗ ಮಾತ್ರ ಬಹುಶಃ ಇಂಥ ದುಷ್ಟಶಕ್ತಿಗಳನ್ನು ಶಿಕ್ಷೆಗೆ ಗುರಿಪಡಿಸೋದಕ್ಕೂ ಕೂಡ ಸಾಧ್ಯ ಆಗಿರುವಂಥದ್ದು. ಪೊಲೀಸ್ ಇಲಾಖೆಯೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿರುವಂಥದ್ದು. ಈಗಾಗಲೇ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಕಂಪ್ಲೇಂಟನ್ನು ಕೂಡ ನರೇಂದ್ರ ನಾಯಕ್ ಅವರು ಕೊಟ್ಟಿದ್ದಾರೆ. ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಆದರೆ ಕೇವಲ ತನಿಖೆಯಿಂದ ಮಾತ್ರ ಅಲ್ಲ, ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.